ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಕಾರ್ಯಕ್ರಮ ಶುರು ಮಾಡಬೇಕು ಮುರಳಿ ಅವರೇ, ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದ್ದಾರೆ, ಏನನ್ನ ಮಾಡಿಸ್ತಾ ಇದ್ದೀರಾ, ಏನ್ ವಿಶೇಷ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ರೆಸಿಪಿಗಳನ್ನ ತೋರಿಸ್ತಾ ಇದ್ದಾರೆ. ಏನೋ ರೆಸಿಪಿ ತುಂಬಾ ಚೆನ್ನಾಗಿದೆ ಮುರಳಿ, ಇವತ್ತು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ನೀವಂತೂ ಪೆನ್ನು ಪುಸ್ತಕ ಇಟ್ಕೊಂಡು ರೆಡಿ ಆಗಿ ಅವ್ರು ಹೇಳೋ ರೆಸಿಪಿನ ಬರ್ಕೊಳ್ಳಿ, ಮನೇಲಿ ಟ್ರೈ ಮಾಡ್ಕೊಳ್ಳಿ, ಇಷ್ಟ ಆಗೋ ತನಕ ತಿನ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ನಿ. ನಮಸ್ಕಾರ. ಏನ್ರಿ ಸಮಾಚಾರ? ಹೇಳ್ಬೇಕು ನೀವೇ. ಖುಷಿಯಾಗಿ ಬರ್ತಾ ಇದ್ದೀರಾ? ಏನ್ರಿ ಮಾಡ್ತಾ ಇದ್ದೀರಾ ಇವತ್ತು? ಖುಷಿಯಾಗಿ ಅಡಿಗೆ ಮಾಡ್ಬೇಕಲ್ಲ. ಹೌದ್ರಿ, ನಾನು ಅದೇ ಹೇಳ್ತೀನಿ. ಫಸ್ಟ್ ಅಡಿಗೆ ಮಾಡ್ಬೇಕಾದ್ರೆ, ಅಡಿಗೆ ಮನೆಗೆ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋದ್ರೇನೆ ಅಡಿಗೆ ಚೆನ್ನಾಗಿ ಆಗೋದು. ನಕ್ರ ಮಾಡ್ಕೊಂಡು ಮುಖ ಸಿಂಡ್ರಿಸ್ಕೊಂಡು ಹೋದ್ರೆ ಅವತ್ತು ಮಟನೇನೆ ಗ್ಯಾರಂಟಿ ಚೆನ್ನಾಗಿರಲ್ಲ. ಓಕೆ ಸುಚಿತ್ರಾ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಒಂದು ಮುಂಬೈ ಸ್ಟ್ರೀಟ್ ಫುಡ್ ಇದು. ಏನಿದು? ಪಾವ್ ಬಾಜಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಪಾವ್ ರೆಡಿ ಇರುತ್ತೆ, ಬಾಜಿ ಮಾಡೋದು ತೋರಿಸ್ತೀರಾ? ಅದೇ ಇಂಪಾರ್ಟೆಂಟ್ ರೀ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದೊಡ್ಡ ಟ್ರೈನ್ ಅಲ್ಲಿ, ಬಾಂಬೆನಲ್ಲಿ ಇಷ್ಟೊಂದು ದೊಡ್ಡ ಟ್ರೈಗಳಲ್ಲಿ ಹಾಕಿ ಕಲ್ಸಿ ಹಿಂಗ್ ಹೊಡಿತಾ ಇರ್ತಾರೆ. ಆ ಬೆಣ್ಣೆಲ್ಲಿ ಹಾಕಿ ಅದನ್ನ ಕೊಡ್ತಾ ಇರ್ತಾರೆ. ತಿಂತಾ ಇದ್ರೆ ಗೊತ್ತೇ ಆಗಲ್ಲ. ಬಿಲ್ ಕೊಟ್ಟಾಗಲೇ ಗೊತ್ತಾಗುತ್ತೆ. 560 ರೂಪಾಯಿ ಆಗೋಯ್ತಾ ಅಂತ ಒಬ್ಬೊಬ್ಬರಿಗೆ. ನೋ ಪ್ರಾಬ್ಲಮ್, ಅಷ್ಟೊಂದಿಲ್ಲ ಕಾಸ್ಟ್ಲಿ ಏನಾಗೋದಿಲ್ಲ ನಮ್ಮ ಮನೇಲಿ ಮಾಡ್ಕೊಂಡ್ರೆ. ಸುಚಿತ್ರಾ, ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ. ಪಾವ್ ಬಾಜಿ ಬೇಕಾಗುವ ಸಾಮಗ್ರಿಗಳು: ಪಾವ್ ಬನ್, ಈರುಳ್ಳಿ, ಕ್ಯಾರೆಟ್, ಬಟಾಣಿ, ಹೂಕೋಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಆಲೂಗೆಡ್ಡೆ, ಅಚ್ಚಖಾರದ ಪುಡಿ, ಪಾವ್ ಬಾಜಿ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಕಸೂರಿ ಮೇಥಿ, ಉಪ್ಪು, ಬೆಣ್ಣೆ. ಫಸ್ಟ್ ಇದಕ್ಕೆ ತರಕಾರಿಗಳನ್ನ ಸಣ್ಣಗೆ ಹೆಚ್ಕೋಬೇಕು. ಅವಾಗ ಬೇಗ ಬೇಯುತ್ತೆ. ಭಾಜಿ ಅಂದ್ರೆ ಇದು ಫುಲ್ ಮ್ಯಾಶ್ ಆಗ್ಬೇಕು. ನಿಮ್ಗೆ ಮ್ಯಾಶ್ ಆಗೋದಕ್ಕೆ ಅದು ಈಸಿನೂ ಆಗುತ್ತೆ. ದಪ್ಪ ಹೆಚ್ಕೋಬೇಡಿ. ಹೆಚ್ಚಾಗ ಸಣ್ಣಗೆ ಹೆಚ್ಕೊಂಡ್ಬಿಡಿ, ಈಸಿ ಆಗುತ್ತೆ. ಓಕೆ. ಸಣ್ಣಗೆ ಹೆಚ್ಚಿರೋ ಕ್ಯಾರೆಟ್ ತಗೊಂಡಿದ್ದೀನಿ. ಬಟಾಣಿ, ಇವಾಗ ಬಟಾಣಿ ಸೀಸನ್ ಇದೆ. ಫ್ರೆಶ್ ಬಟಾಣೀಸೇ ಹಾಕ್ತಾ ಇದ್ದೀನಿ. ಇದು ಕಾಲಿಫ್ಲವರ್. ಸ್ವಲ್ಪ ಉಪ್ಪು ಹಾಕಿ ತರಕಾರಿಗೆ ಬೇಕಾಗಷ್ಟು ಸ್ವಲ್ಪ, ಆಮೇಲೆ ಮತ್ತೆ ಹಾಕ್ತೀನಿ. ಮುಂದಕ್ಕೆ ಇಲ್ಲಿ ಮುರಳಿಯವರೇ, ನಾನು ಮನೇಲಿ ಮಾಡೋ ತರ ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೀನಿ. ಅಲ್ಲಿ ಸ್ಟ್ರೀಟ್ ಅಲ್ಲೆಲ್ಲ ದೊಡ್ಡದು ತವಾ, ಸ್ಟೀಲ್ ತವಾ ದೊಡ್ಡ ತಗೋತಾರೆ. ಇಷ್ಟು ದೊಡ್ಡ ತವಾದಲ್ಲಿ ಮಾಡ್ತಾ ಇರ್ತಾರೆ. ಓಕೆ, ಮಾಡಿ ಸುಚಿತ್ರಾ, ನೋಡೇ ಬೋಣ. ಇದಕ್ಕೆ ಈ ರೆಸಿಪಿಗೆ ಎಣ್ಣೆ ಯೂಸ್ ಮಾಡ್ಲೇಬೇಡಿ, ಬಟರೇ ಯೂಸ್ ಮಾಡಬೇಕು. ಇದಕ್ಕೆ ಇವಾಗ ಬೆಣ್ಣೆ ಕರಗ್ತಾ ಇದ್ದಂಗೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ. ಬೆಣ್ಣೆ ಒಳಗೇನೆ ಈರುಳ್ಳಿ ಫ್ರೈ ಮಾಡ್ತಾ ಇದೀವಿ. ಈರುಳ್ಳಿ ಒಂದೇ ಅಲ್ಲ, ಎಲ್ಲಾ ತರಕಾರಿಗಳನ್ನು ಈಗ ನಾನು ಅದರಲ್ಲೇ ಫ್ರೈ ಮಾಡ್ತೀನಿ. ಫುಲ್ ಬ್ರೌನ್ ಆಗುತ್ತೆ? ಇಲ್ಲ, ತುಂಬಾ ಬ್ರೌನ್ ಆಗೋದ್ ಬೇಡ, ಸ್ವಲ್ಪ ರೆಡ್ ಆದ್ರೆ ಸಾಕಿದಕ್ಕೆ. ಅದು ಬೇಯ್ತಾನೆ ಇರುತ್ತೆ ಎಂಡವರೆಗೂ. ಅದರಿಂದ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಬೆಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಏನ್ ಬೇಗ ಕುಕ್ ಆಗುತ್ತೆ, ಮತ್ತೆ ಇದು ಬೆಣ್ಣೆಲಿ ಫ್ರೈ ಆಗೋದ್ರಿಂದ ಇದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಅಂದ್ರೆ ಇದೇ ಬೆಣ್ಣೆಲೆ ಅದು ಕರಗೋಗುತ್ತೆ ಅಲ್ಲ. ಇದಕ್ಕೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇಲ್ಲಿ ಒಂದು 3 ರಿಂದ 4 ಟೊಮೆಟೊ ತಗೊಂಡಿದ್ದೀನಿ. ಚೆನ್ನಾಗಿ ಬೆಂದಾದ್ಮೇಲೆ ಸ್ಮ್ಯಾಶ್ ಮಾಡ್ಬೇಕಲ್ಲ. ಟೊಮೆಟೊ ಚೆನ್ನಾಗಿ ಬೇಯಬೇಕು, ಆಮೇಲೆ ಮಿಕ್ಕಿದ ತರಕಾರಿಗಳನ್ನ ಹಾಕೋಬೇಕು. ತುಂಬಾ ಜನಕ್ಕೆ ಈ ಚಾಟ್ಸ್ ಎಲ್ಲ ತುಂಬಾ ಇಷ್ಟ. ಇವಾಗ ಜನ ಅಡಿಗೆ ಮಾಡ್ಕೊಳ್ಳೋಕ್ಕಿಂತ ಚಾಟ್ಸ್ ಮಾಡಿದ್ರೆ, ಯಾಕೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಫೇಸ್ಬುಕ್ ಅಲ್ಲಿ ಒಂದು ಚಾಟ್ ಹಾಕಿದೀವಿ. ಬೇಲ್ಪುರಿ ಮಸಾಲ ಪುರಿ ಬೇಕು ಅಂತಿರು, ನಾವು ಪ್ರೋಗ್ರಾಮ್ ಮಾಡಿದ ಹಾಕಿದೀವಿ. ಸುಮಾರು ಒಂದು 2,500 ಜನ ನೋಡಿದಿರೋದನ್ನ. ಅಂದ್ರೆ ಚಾಟ್ಸ್ ಬಗ್ಗೆ ಆಸಕ್ತಿ ತುಂಬಾ ಇದೆ ಜನಕ್ಕೆ. ಮಲ್ಲೇ ಮಾಡ್ಕೊಳ್ಳೋಕೆ ತುಂಬಾ ಇಷ್ಟಪಡ್ತಾರೆ ಚಾಟ್ಸ್ ಅಂತ ಗೊತ್ತಾಗ್ತಾ ಇದೆ. ಆದ್ರಿಂದ ಅನ್ಕೊಂಡ್ವಿ ಪಾವ್ ಬಾಜಿನ ಒಂದು ತೋರಿಸೋಣ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿಗೂ ತೋರಿಸಿಲ್ಲ ಅದನ್ನ. ಒಳ್ಳೆ ವೆಜಿಟೇರಿಯನ್ಗೆಲ್ಲ ತುಂಬಾ ಇಷ್ಟ, ವೆಜಿಟೇರಿಯನ್ ಅಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಯಾವಲೇ ನಾನ್ ವೆಜ್ ತಿನ್ನಕ್ಕಾಗತ್ತಾ? ಯಾವಲೂ ಪಾನಿಪುರಿ ತಿನ್ನಕ್ಕಾಗತ್ತಾ? ಇದು ಒಂದ್ಸರಿ ತಿನ್ಕೊಂಡ್ರೆ ಸಖತ್. ಈಗ ಟೊಮೆಟೊಸ್ನ ಅರ್ಧಂಬರ್ಧ ಬೆಂದಿದೆ. ಈಗ ಬೆಂದ್ಮೇಲೆ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು, ಅದಕ್ಕೆ ಅವರು ನಾನ್ ಸ್ಟಿಕ್ ಇಟ್ಕೊಳ್ತಾರೆ. ಏನಕ್ಕೆ ಅಂತೇಳಿ ನಾನ್ ಸ್ಟಿಕ್ ಎಲ್ಲ ಇಟ್ಕೊಳ್ಳಲ್ಲ, ಕಬ್ಣದ ಇಟ್ಕೊಳ್ತಾರೆ. ದಪ್ಪದ ಏನಕ್ಕೆ ಅಂತಂದ್ರೆ ತಳ ಚೆನ್ನಾಗಿರುತ್ತೆ. ದಪ್ಪವಾಗಿತ್ತು ಅಂದ್ರೆ ಅದು ಬೇಯ್ತಾನೆ ಇರುತ್ತೆ. ನೀವು ಪಾವ್ ಬಾಜಿ ಎಂಡಾಗೋ ತನಕ ಅದು ಒಲೆ ಮೇಲೆ ಬೇಯ್ತಾನೆ ಇರುತ್ತೆ. ಎಷ್ಟೊತ್ತಿಗೆ ಹೋದ್ರೂ ಅದನ್ನ ಬಿಸಿ ಬಿಸಿ ಹಾಗೆ ಕೊಡ್ತಾ ಇರ್ತಾರೆ. ಹಾಕ್ಲಾ? ಬೆಂದಿರೋ ಅಂತ ಅಷ್ಟು ತರಕಾರಿಗಳನ್ನ 3 ಕೂಗನ ಕೂಗಿಸಿ ಚೆನ್ನಾಗಿ ಮೆತ್ತಗೆ ಆದ್ಮೇಲೆ ಅದನ್ನ ತೆಗೆದು ಇದ್ರ ಜೊತೆಗೆ ನೀರ್ ಹಾಗೆ ಇರ್ಲಿ. ಓಕೆ, ಮಾಡಿ ಅಷ್ಟು ಮಾಡಿ ಸಾಕು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಎಲ್ಲ ತರಹ ತರಕಾರಿಗಳು ಹಾಕಿದ್ದೀನಿ. ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಬರೀ ತರಕಾರಿ ಇಡಬಾರ್ದು ಅಂತ ಹೇಳಿ ಸ್ವಲ್ಪ ಹಾಕಿದ್ದೀನಿ.
ಮ್ಯಾಶರ್ ತಗೊಂಡು ಜಾಸ್ತಿ ಮಾಡಿದಷ್ಟು ಚೆನ್ನಾಗಿರ್ತಲ್ಲ, ಅದು ನೀರಾಗಿ ಬೇರೆ ಬೇಸಾಡ್ತಾರೆ. ಅಲ್ಲ, ಇದು ಏನಂದ್ರೆ ಏನ್ ತರಕಾರಿ ಹಾಕಿದೀವಿ ಅಂತ ಅದು ಐಡೆಂಟಿಫೈ ಮಾಡಬಾರ್ದು, ಗೊತ್ತಾಗ್ಬಾರ್ದು. ಆ ರೀತಿ ಚೆನ್ನಾಗಿ ಗ್ರೈಂಡರ್ ಹಾಕೊಂಡ್ಬಿಡ್ಬಾರ್ದು, ಆ ರುಚಿ ಬರೋದಿಲ್ಲ ನಿಮ್ಗೆ. ಸುಮ್ಮನೆ ಗ್ರೈಂಡರ್ ಹಾಕ್ಬಿಟ್ರೆ ಹಾಕಿದ್ರೆ ಚೆನ್ನಾಗಿರಲ್ವೇನ್ರಿ? ಚೆನ್ನಾಗಿರಲ್ಲ. ಅಲ್ಲಪ್ಪ, ಈ ಬೇಯಿಸಿರ್ತೀರಾ, ಒಂದ್ಸರಿ ಟ್ರಕ್ ಅನ್ಸೋದು, ಆಮೇಲೆ ಮಾಡ್ತಾರದು, ಅದು ಒಂಥರ ಅದೇ ಟೇಸ್ಟ್ ಬೇರೆ ಆಗೋಗುತ್ತೆ. ಓ, ಅದೊಂದು ಬೇರೆ ಇದೆಯಾ? ಬೇಯಿಸಿರಂತ ಆಲೂಗಡ್ಡೆ ಹಾಕ್ತಾ ಇದೀನಿ, ಇದು ಮೊದ್ಲೇ ಬೆಂದಿದೆ, ಅದರಿಂದ ಇವಾಗ ಹಾಕ್ತಾ ಇದ್ದೀನಿ. 100 ತರಬೇಕಾಗಿತ್ತು ನೀವು. 2 ಆಲೂಗಡ್ಡೆ ಬೇಯಿಸಿರಂತ ಹಾಕ್ತಾ ಇದ್ದೀನಿ. ನೀರ್ ಹಾಕೋಣ ಸ್ವಲ್ಪ? ಇಲ್ಲ, ಹಾಕೋಣ. ಇದಕ್ಕೆ ಮತ್ತೆ ಆರೆಂಜ್ ಫುಡ್ ಕಲರ್ ಯೂಸ್ ಮಾಡ್ತಾರೆ, ನಾವಿಲ್ಲಿ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ. ಕಲರ್ ಏನ್ ಬೇಡ ರೀ, ಕಲರ್ ಎಲ್ಲ ಬೇಡಪ್ಪ. ಇದು ಅಚ್ಕಾರದ ಪುಡಿ ತಗೊಂಡಿದ್ದೀನಿ, ಹಾಕಿ ಹಾಕಿ 1 ಸ್ಪೂನ್. ಓ, ಇದೇ ಸಖತ್ತ ಕಲರ್ ತರ ಇದೆ. ಮತ್ತೆ ಇದು ರೆಡಿ ಪಾವ್ ಭಾಜಿ ಮಸಾಲ, ಅರಿಶಿನದ ಪುಡಿ 1/4 ಚಮಚ. ನೀರ್ ಆಡ್ ಮಾಡ್ಕೋತಾ ಇರ್ಬೋದು, ನೀವ್ ಹೆಂಗ್ ಮ್ಯಾಶ್ ಮಾಡ್ತೀರಾ ಆಗಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೋತಾ ಇರ್ಬೋದು. ಅವರು ಮಾಡೋರು, ಹೊರಗಡೆ ಮಾಡೋರು ಹಾಗೆ ಸ್ವಲ್ಪ ಸ್ವಲ್ಪ ನೀರ್ ಆಡ್ ಮಾಡ್ತಾನೆ ಇರ್ತಾರೆ, ಒಂಥರ ಗಟ್ಟಿ ಇರಲ್ಲ ನಿಮ್ಗೆ. ಸ್ವಲ್ಪ ನೀರ್ ಹಾಕೋಣವಾ? ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ ಹಾಕ್ಬಿಡಿ, ಸ್ವಲ್ಪ ಕುದಿಸ್ಕೊಂಡು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ರಿ, ಹಾಕ್ಬೇಕು ಇದಕ್ಕೆ. ಈ ಸ್ಟೇಜ್ ಅಲ್ಲಿ ಇನ್ ಸ್ವಲ್ಪ ಬಟರ್ ಆಡ್ ಮಾಡ್ತೇನೆ. ಕೈ ಇಟ್ಟಿದ್ದೀನಿ. ಇಲ್ಲಿ ಪಾವ್ಗೆ ಬೇಕಲ್ಲ ನಿಮ್ಗೆ? ಲಾಸ್ಟ್ ಅಲ್ಲಿ ನಿಂಬೆಹಣ್ಣು ರಸ ಸ್ವಲ್ಪ, ಮತ್ತೆ ಕಸೂರಿ ಮೇಥಿ ಪೌಡರ್ ಸ್ವಲ್ಪ. ಸ್ವಲ್ಪ ಬಟರ್ ಹಾಕಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಕಸೂರಿ ಮೇಥಿ ಪೌಡರ್, ಸ್ವಲ್ಪ ಉಪ್ಪು. ಪಾವನ ತಗೊಂಡು ಪಾವು ಬಾಜಿ ಎಲ್ಲ ಒಂದ್ ಲೆವೆಲ್ ರೆಡಿ ಆಗ್ಬಿಟ್ಟಿದೆ. ಇನ್ನೇನು ಪ್ಲೇಟ್ಗೆ ಹಾಕೊಂಡು ತಿಂತಾರದು ಅಷ್ಟೇ ಅನ್ಕೊಂಡಿದೀನಿ. ನೀರ್ ಹಾಕ್ಲಾ ಸ್ವಲ್ಪ? ಬೇಡ. ಮುರಳಿ ಅವರೇ, ಬಾಜಿ ವಿತ್ ಪಾವ್ ಬಾಜಿ ರೆಡಿ ಆಗಿದೆ. ಓಕೆ, ನಿಮ್ಗೆ ಖುಷಿ ರೀ ಸುಚಿತ್ರ? ಅದ್ಭುತ ಬಂದ್ಬಿಟ್ಟು ಸ್ವಲ್ಪ ಖುಷಿ ಅವ್ರಿಗೆ ಜಾಸ್ತಿ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಚಿತ್ರ ಅವರು. ಒಂದ್ ಕೆಲಸ ಮಾಡೋಣ, ಫಸ್ಟ್ ಇದನ್ನ ಯಾವ ರೀತಿ ಮಾಡಿದ್ರು ಸುಚಿತ್ರ ಅಂತ ತೋರಿಸ್ತೀನಿ, ಫಸ್ಟ್ ಅದು ನೋಡ್ಕೊಳ್ಳಿ. ಪಾವ್ ಭಾಜಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಕ್ಯಾರೆಟ್, ಬಟಾಣಿ, ಹೂಕೋಸು, ಉಪ್ಪು ಹಾಕಿ ಬೇಯಿಸಿ. ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಅದಕ್ಕೆ ದಪ್ಪ ಮೆಣಸಿನಕಾಯಿ, ಟೊಮೆಟೊ ಹಾಕಿ ಚೆನ್ನಾಗಿ ಹುರಿದು ಮ್ಯಾಶ್ ಮಾಡಿ. ಆಮೇಲೆ ಬೇಯಿಸಿಕೊಂಡ ತರಕಾರಿ, ಉಪ್ಪು ಹಾಕಿ ಮತ್ತೆ ಮ್ಯಾಶ್ ಮಾಡಿ ಬೇಯಿಸಿದ ಆಲೂಗೆಡ್ಡೆ, ಬೇಯಿಸಿದ ತರಕಾರಿ ನೀರು, ಅಚ್ಚ ಖಾರದ ಪುಡಿ, ಪಾವ್ ಭಾಜಿ ಮಸಾಲ, ಅರಿಶಿನ ಹಾಕಿ ಕಲಸಿ ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ನಿಂಬೆ ರಸ, ಕಸೂರಿ ಮೇಥಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಾಜಿ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಅಚ್ಚ ಖಾರದ ಪುಡಿ, ಉಪ್ಪು, ಕಟ್ ಮಾಡಿ ಪಾವ್ ಬನ್ ಇಟ್ಟು ಇದರ ಮೇಲೆ ಬೆಣ್ಣೆ ಹಚ್ಚಿ ಎರಡೂ ಕಡೆ ರೋಸ್ಟ್ ಮಾಡಿ. ಈಗ ಪಾವ್ ಬಾಜಿ ಜೊತೆ ಸವಿಯಲು ಸಿದ್ಧ. ಫಸ್ಟ್ ಟೇಸ್ಟ್ ಮಾಡ್ತಿದ್ದಾಳ್ರಿ. ಅದ್ಭುತ ಹಂಗಿದೆ. ಇದಕ್ಕೆ ಹಿಂಗ ಹಾಕಿ ಈರುಳ್ಳಿ, ಇದರ ಮೇಲೆ ಒಂದ್ 2 ಈರುಳ್ಳಿ ಇಟ್ಕೊಂಡು ಬಾಯನ್ನು ಈರುಳ್ಳಿ ಜೊತೆ ತಿಂದ್ರೆ ಟೇಸ್ಟ್. ಸಕ್ಕತ್ತಾಗಿದ್ದಾರೆ. ಆಹಾ, ಚೆನ್ನಾಗಿದೆ. ಪಟ ಅಂತ ಏನ್ ಮಾಡ್ತಾ ಇದೀರಾ? ಫಟಾಫಟ್ ಅಂತ ಓಟ್ಸ್ ಕುಕೀಸ್ ಮಾಡ್ತಾ ಇದೀವಿ. ಅವನ್ ಬೇಡ, ಕುಕ್ಕರ್ ಬೇಡ. ನೀವೇನ್ರಿ ಕೇಕ್ ಮಾಡ್ಬಿಟ್ರಿ, ಚಾಕ್ಲೇಟ್ ಮಾಡ್ಬಿಟ್ರಿ, ಇವಾಗೇನು ಬಿಸ್ಕೆಟ್ ಮಾಡ್ಬಿಡ್ತಾ ಇದೀರಾ? ಕುಕೀಸ್ ಮುಗಿದೋಯ್ತು ಕತೆ.
ನಿಮ್ದಾದ್ಮೇಲೆ ಗುರುಗಳು ಬರ್ತಾರೆ, ಅದಾದ್ಮೇಲೆ ಆಡಿಯನ್ಸ್ ಬರ್ತಾರೆ, ಅದಾದ್ಮೇಲೆ ತಿರ್ಗಾ ನೀವು ಬರೋದು. ಬೇಕಾದ ಟೈಮ್ ಇದೆ. ಕುಕ್ಕೀಸ್ ಏನೇನ್ ಬೇಕೋ ತಯಾರು ಮಾಡ್ಕೊಂಬನ್ನಿ. ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿ ಮಾಡಿ. ಸ್ವಲ್ಪ ಕೆಲಸ ಜಾಸ್ತಿ ಅನಿಸ್ತು ನನಗೂ ನೋಡ್ಬೇಕಂದ್ರೆ, ಅಬ್ಬೆಯಿಂದ ಹಿಂಗೆಲ್ಲ ಕುಟ್ಟಿ ಚೆಚ್ಚಿಗೆಲ್ಲ ಮಾಡಿದ್ದು. ಆದ್ರೆ ಟೇಸ್ಟ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಕೆಲಸ ಮಾಡಿದಕ್ಕೆ ಖುಷಿ ಬಂದಿದ್ದು ಅಂತ ಅನಿಸ್ತಾ ಇದೆ. ಮುಂದಿನ ಸುತ್ತು ಈಗ ತಾನೇ ಸುಚಿತ್ ಅವ್ರು ಆ ಕಡೆ ಹೋಗಿದ್ದಾರೆ, ಪಾವ್ ಭಾಜಿ ತಿಂತಿದ್ದಾರೆ. ಅದ್ಭುತವಾದಂತ ಬಾಯಿ ರುಚಿ ಹಾಗೇನೆ ಸವಿತಾ ಇದ್ರೆ ಆ ಕಡೆಯಿಂದ ಗುರೂಜಿ ಅವ್ರ ದರ್ಶನ ಆಯ್ತು. ಟಕ್ಕದ ಭಯ ಹೋಯ್ತು, ಅಯ್ಯೋ ಏನೇನು ತಿಂದಾಕ್ಬಿಟ್ಟಿದಲ್ಲಪ್ಪ, ಗುರುಜಿ ಬೇರೆ ಬರ್ತಾ ಇದಾರೆ ಅಂತ. ಗುರುಜಿ ರೆಡಿಯಾಗೇ ಬಂದ್ಬಿಟ್ಟಿದ್ದಾರೆ, ಏನೋ ಹಣ್ಣು ಹಂಪಲೆಲ್ಲ ಕೇಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಗುರುಜಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ ಅವರೇ ನಮಸ್ಕಾರ. ಏನ್ ಮಾಡ್ತಾ ಇದ್ರೆ ಇವತ್ತು ನೀವು? ಇವತ್ತು ಸ್ಮೂತಿ ಅನ್ನೋದನ್ನ ತೋರಿಸ್ತೀನಿ. ಸ್ಮೂದಿ ಬೇಕಾಗುವ ಸಾಮಗ್ರಿಗಳು: ಪರಂಗಿ ಹಣ್ಣು, ಬಾಳೆಹಣ್ಣು, ಸಪೋಟ. ಸೊ ಈ ಮೂರರ ಕಾಂಬಿನೇಷನ್ ಸ್ಮೂತಿ ಮಾಡೋಣ. ಅಂದ್ರೆ ಹಣ್ಣು ಯಾವ್ದು ಬೇಕಾದ್ರೆ ತಿನ್ಬೋದು ಗುರುಗಳೇ. ಯಾರಿಗೆ ಡಯಾಬಿಟಿಸ್ ಇದೆಯೋ ಅವ್ರು ಕರ್ಬೂಜ ತಿನ್ನೋದು ಬೇಡ, ಮತ್ತು ಸಪೋಟ ಸ್ವಲ್ಪ ಕೇರ್ಫುಲ್ ಆಗಿ ತಿನ್ನಿ. ಯಾಕಂದ್ರೆ ಸಪೋಟನಲ್ಲಿ ಶುಗರ್ ಕಂಟೆಂಟ್, ಗ್ಲೂಕೋಸ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಆಸ್ ಸಚ್ ಅವ್ರಿಗೆ ಗ್ಲೂಕೋಸ್ ಕಂಟೆಂಟ್ ಇಂದ ಬ್ಲಡ್ ಜಾಸ್ತಿ ಇರೋದ್ರಿಂದ ಸಪೋಟ ಸ್ವಲ್ಪ ಅವಾಯ್ಡ್ ಮಾಡೋದು. ಮ್ಯಾಂಗೋ, ಮಾವಿನ ಹಣ್ಣು, ಬಾಳೆಹಣ್ಣು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು. ಮುಂದಿನ ದಿನಗಳಲ್ಲಿ ಗುರುಜಿ ಏನಾಗ್ಬೋದು ಅಂತ ಹೇಳಿದ್ರೆ, ಮೋಸ್ಟ್ಲಿ ಮುಂದಿನ ದಿನಗಳಂದ್ರೆ ನೆಕ್ಸ್ಟ್ ಇನ್ನೊಂದು 15 ದಿನಗಳ ನಂತರ ನಿಮ್ಗೆ ಫೋನ್ ಕರೆಗಳು ತುಂಬಾ ಬರ್ಬೋದು. ಏನಂತ? ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಈ ವರ್ಷ ಅಂದ್ರೆ ಈ ಹೊಸ ವರ್ಷಕ್ಕೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ಈ ನಾವು ಮಾಡಿರುವಂತ ಅಡಿಗೆಯಲ್ಲಿ ಡೌಟ್ ಇದ್ರೆ ನಮ್ಮನ್ನು ಫೋನ್ ಮಾಡಿ ಕೇಳಿ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ. ಗುರುಜಿಯವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಬೇರೆದೆಲ್ಲ ಕೇಳಬಾರ್ದು. ಹಿಂದಿನ ಜನ್ಮದೆಲ್ಲ ಕೇಳಿದ್ರೆ ಹೇಳಲ್ಲ, ಬರೀ ಅಡಿಗೆ ಮಾತ್ರ ಕೇಳ್ಬೇಕು ನೀವು. ಖಂಡಿತ ಅಡಿಗೆದು ಆರೋಗ್ಯದ ಮಾತ್ರ ಕೇಳ್ಬೇಕು. ಸಾರ್ ಹಿಂದಿನ ಜನ್ಮದಲ್ಲಿ ನಾನೇನಾಗಿದ್ದೆ ಸರ್ ಅಂತ ಪುಸ್ತಕ ಅಂತ ಹೇಳಕ್ ಆಗ್ಬಿಡುತ್ತಾ? ಹಂಗೆಲ್ಲ ಹೇಳಕ್ಕಾಗಲ್ಲ. ಆದ್ರಿಂದ ಅಡಿಗೆದ ಏನ್ ಬೇಕಾದ್ರೆ ಕೇಳಿ, ಆರೋಗ್ಯದ ಏನ್ ಬೇಕಾದ್ರೆ ಕೇಳಿ. ಗುರುಜಿ ಇಲ್ಲೇ ನಿಂತ್ಕೊಂಡು ಸಾಕತ್ತಾಗಿ ಆನ್ಸರ್ ಕೊಡ್ತಾರೆ. ಓಕೆ ಸರ್, ಶುರು ಮಾಡೋಣ ಸರ್. ರೈಟ್. ಇದನ್ನ ಫಸ್ಟ್ ಮಿಕ್ಸ್ ಬೇರೆ ಬೇರೆ ಮಾಡ್ಕೋಬೇಕು. ಓಕೆ ಸರ್. ಬೇರೆ ಬೇರೆ ಗ್ರೈಂಡರ್ ನಲ್ಲಿ ಬೇರೆ ಬೇರೆ ಸಪರೇಟ್ ಸಪರೇಟ್ ಗ್ರೈಂಡ್ ಮಾಡ್ಕೊಂಡು. ಸೊ 3 ಪಾತ್ರೆ ಬೇಕು. ಮೊದಲನೇದಾಗಿ ಗುರೂಜಿಯವರು ಮಿಕ್ಸಿಲಿ ಪರಂಗಿ ಹಣ್ಣನ್ನು ಹಾಕಿ ಪೂರ್ತಿಯಾಗಿ ಏನು ಜ್ಯೂಸ್ ತರ ಗ್ರೈಂಡ್ ಮಾಡ್ಬೇಕಾಗಿಲ್ಲ. ಒಂದ್ಸರಿ ಕಸಕ್ ಕಸಕ್ ಅನ್ಸಿದ್ರೆ ಅದು ಸ್ವಲ್ಪ ಮೆತ್ತಾದ್ರೆ ಸಾಕು ಅನ್ಸುತ್ತೆ. ಈಗ ಬನಾನಾ ಯೂಸ್ ಮಾಡೋಣ. ಬಾಳೆಹಣ್ಣು, ಗುರೂಜಿ ಒಂದು ಸ್ಮಾಲ್ ಪ್ರಶ್ನೆ. ಕೆಲವು ಸರಿ ಏನಾಗುತ್ತೆ, ಈ ಕಾಂಬಿನೇಷನ್ ಇರ್ತಲ್ಲ, ಈ ಹಣ್ಣು ಜೊತೆ ಹಣ್ಣು ತಿನ್ಬಾರ್ದು, ಬಾಳೆಹಣ್ಣು ಜೊತೆಗೆ ಹಲಸಿನಣ್ಣು ತಿನ್ಬಾರ್ದು, ಹಲಸಿನಣ್ಣು ಜೊತೆಗೆ ಮಾವಿನ ಹಣ್ಣು ತಿನ್ಬಾರ್ದು, ಈ ಏನೋ ಒಂದು ಕಾಂಬಿನೇಷನ್ ಇದೆಯಲ್ಲ. ಜನರಲಿ ಕರ್ಬೂಜ ಬೇರೆನೆ ತಿನ್ಬೇಕು. ಏನಕ್ಕೆ ಕರ್ಬೂಜದ ಬಗ್ಗೆ ಅಷ್ಟೊಂದು ಬೇಜಾರು ನಿಮಗೆ? ನನಗೆ ಬೇಜಾರಲ್ಲ. ಅದ್ರಲ್ಲಿ ಕೆಲವು ಕೆಮಿಕಲ್ಸ್ ಏನಿದೆ ಅದು ಬೇರೆ ಕೆಮಿಕಲ್ಸ್ ಜೊತೆ, ಬೇರೆ ತರಕಾರಿಗಳಲ್ಲಿರುವಂತಹ ಹಣ್ಣುಗಳಲ್ಲಿರುವಂತಹ ಸಬ್ಸ್ಟೆನ್ಸ್ಗೆ ಅದು ಸೂಟ್ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವಿದೆ ವಿಚಾರ ಆಮೇಲೆ ಹೇಳಿ. ಈಗ ಸಪೋಟನ ಪೇಸ್ಟ್ ಮಾಡ್ಕೊಂಬರೋಣ, ಮಿಕ್ಸ್ ಮಾಡ್ಕೊಂಬರೋಣ. ಈಗ ಈ ಮೂರನ್ನ 3 ಡಿಫರೆಂಟ್ ಲೇಯರ್ಸ್ ಆಗಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ಹಾಕ್ತೀವಿ. ಓಕೆ, ಗುಡ್. ಸೊ ಮೊದಲು ಸಪೋಟವನ್ನ ನಾನು ಗ್ಲಾಸ್ ಒಳಗೆ ಹಾಕ್ತಾ ಇದ್ದೀನಿ. ಆಲ್ ರೈಟ್, ನೆಕ್ಸ್ಟ್ ಪರಂಗಿ ಹಾಕೋಣ. ಪರಂಗಿನ ಈಗ ಬಾಳೆಹಣ್ಣು ಏನ್ ಪೇಸ್ಟ್ ಮಾಡ್ಕೊಂಡಿದೀವೋ ಅದನ್ನ ಇವಾಗ ಹಾಕೋಣ. ಇದು ಊಟದ ಮೊದಲ, ಊಟ ಆದ್ಮೇಲೆ ಸರ್? 3 ಹೊತ್ತು ತಗೊಳ್ಳಿ, ಪರವಾಗಿಲ್ಲ. ನಾರ್ಮಲಿ ಹಣ್ಣನ್ನ ಊಟ ಆದ್ಮೇಲೆ ಸೌತ್ ಇಂಡಿಯನ್ಸ್ ತಿನ್ನೋದ್ರಿಂದ ಆ ಥರ ಕೊಡ್ಬೋದು. ಅಥವಾ ಟೀ ಟೈಮ್ನಲ್ಲಿ ಸಾಯಂಕಾಲದ ಹೊತ್ತು ಕಾಫಿ ಟೀ ಎಲ್ಲ ಕುಡಿದು ದೇಹ ಹಾಳು ಮಾಡ್ಕೊಳ್ಳೋ ಬದಲು ಸ್ಮೂತಿ ಅಂತ ಕೊಟ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ಏನೋ ಕುಡ್ದಂಗೂ ಇರುತ್ತೆ, ತಿಂದಂಗೂ ಇರುತ್ತೆ, ಹೊಟ್ಟೆಗೂ ಸಮಾಧಾನ, ಒಳ್ಳೆ ಆಹಾರನೂ ಸೇರಿ. ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ ಏನು ವಿಶೇಷವಾದೆಲ್ಲ ಏನೂ ಇಲ್ಲ ರೀ. ನಿಮ್ಮಲ್ಲಿ ಬೇಕಾದಷ್ಟು ವರ್ಷಗಳಿಂದ ಹಣ್ಣುಗಳು ತಿಂತಾ ಇದ್ರೆ, ಹಣ್ಣುಗಳು ಸಿಗುತ್ತೆ, ಹಣ್ಣುಗಳು ಇದ್ದೇ ಇರುತ್ತೆ. ಆದ್ರೆ ಇದು ಮಾಡ್ಕೊಡೋರು ಬೇಕಷ್ಟೇನೆ. ಮಾಡಿಕೊಟ್ಟು ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯನೂ ಕೂಡ ವೃದ್ಧಿ ಆಗುತ್ತೆ ಅಂತ ಗುರುಜಿಯವರು ಹೇಳ್ತಾ ಇದ್ರೆ. ಮತ್ತೆ ಗುರುಜಿಯವರೇ ಇನ್ನೇನ್ ಮಾಡೋದು? ತಗೊಳ್ಳೋದು ಅಷ್ಟೇನಾ? ತಿನ್ಬೇಕಾದ್ರೆ 3 ಸೇರಿಸ್ಕೊಂಡು ತಿನ್ನಿ.
ಒಂಥರ ವಿಚಿತ್ರವಾಗಿರುತ್ತೆ. ಈ ಗಡ್ಬಡ ಐಸ್ ಕ್ರೀಮ್ ತಿಂತೀವಿ ಮಂಗಳೂರಿನಲ್ಲಿ, ಇಷ್ಟು ಶುದ್ಧ ಸ್ಪೂನ್ ಕೊಡ್ತಾರೆ, ಇಷ್ಟುದ್ದ ಐಸ್ ಕ್ರೀಮ್ ಇರುತ್ತೆ, ತಿಂತಾ ಇದ್ರೆ ಮಜಾನೇ ಬೇರೆ. ಇದು ಸ್ವಲ್ಪ ಹಂಗೆ ಅನ್ಕೊಂಡು ಬಾರ್ಸ್ಕೊಂಡ್ಬಿಡ್ಬೋದು. ಓಕೆ ಗುರುಜಿಯವರೇ, ಕೊಟ್ಬಿಡಿ, ಖಾಲಿ ಮಾಡ್ಬಿಡ್ತೀವಿ. ಗುಡ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸ್ಮೂತಿನ ಮಾಡಿದ್ದಾರೆ. ತಿನ್ನಕ್ ಶುರು ಮಾಡಿದ್ರೆ ಇದೇನ್ ಯಾಕಾರಿ ಒಂದೇ ಸರಿ ಖಾಲಿ ಆಗ್ಬಿಡುತ್ತೆ. ಖಾಲಿ ಆದ್ಮೇಲೆ ನಿಮ್ಗೇನ್ ಗೊತ್ತಾಗುತ್ತೆ ಏನ್ ಮಾಡಿದ್ರು ಗುರೂಜಿ ಅಂತ. ಆದ್ರಿಂದ ಮತ್ತೊಮ್ಮೆ ಈ ಸ್ಮೂತಿನ ಗುರೂಜಿಯವರು ಯಾವ್ಯಾವ ಹಣ್ಣನ್ನ ಹಾಕಿದ್ರು, ಯಾವ್ಯಾವ ರುಬ್ಕೊಂಡ್ಬಂದ್ರು, ಯಾವ್ದು ಫಸ್ಟ್ ಹಾಕಿದ್ರು, ಆಮೇಲೆ ಯಾವ್ದು ಹಾಕಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಸ್ಮೂತಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪರಂಗಿ ಹಣ್ಣನ್ನು ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಳೆಹಣ್ಣು, ಸಪೋಟವನ್ನು ಬೇರೆ ಬೇರೆಯಾಗಿ ಗ್ರೈಂಡ್ ಮಾಡಿ. ಒಂದು ಗಾಜಿನ ಲೋಟಕ್ಕೆ ರುಬ್ಬಿಕೊಂಡ ಸಪೋಟ, ಪರಂಗಿ ಹಣ್ಣು, ಬಾಳೆಹಣ್ಣಿನ ಪೇಸ್ಟ್ ಹಾಕಿ. ಈಗ ಆರೋಗ್ಯಕರವಾದ ಸ್ಮೂತಿ ತಯಾರು. ಏನ್ರಿ ಮುಳ್ಳಿ, ಇದು ಸ್ಮೂತಿ ಗೀತಿಲ್ಲ ನೀವೇ ತಿನ್ಬಿಡ್ಬೇಡ್ರಿ. ಅದಕ್ಕೋಸ್ಕರ ಅವ್ರ ಮಗುನ್ ಕರ್ಕೊಂಡ್ ಬಂದಿದೀವಿ ಅಂತ ಬಂದಿದ್ದಾರೆ ಒಬ್ರು ಜಯನಗರದಿಂದ. ಅವ್ರನ್ನ ಮಾತಾಡ್ಸೋಣ. ಮಗುನ್ ಬೇರೆ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಗುರುಜಿಯವ್ರು ಬೇರೆ ಇದಕ್ಕೇನೋ ಹಿಂಗ್ ಅಂದಿದ್ದಾರೆ. ತುಂಬಾ ಶಕ್ತಿ ಇದೆ, ನಮ್ಮ ಮಗುಗ್ ತಿನ್ನಿಸ್ಲೇಬೇಕು ಮುರಳಿ, ನೀವು ತಿನ್ಬೇಡಿ ಅಂತ ಹೇಳಿದ್ದಾರೆ. ಓಕೆ ಮೇಡಮ್, ನಮಸ್ಕಾರ. ಇದು ಮಗುಗ್ ತಿನ್ನಿಸ್ಬೋದಾ? ಧಾರಾಳವಾಗಿ. ಶೀತ ಕೆಮ್ಮು ಆಗ್ಬಿಟ್ರೆ ಬೈಸ್ಕೋಬೇಕು ಅವ್ರ ಅಮ್ಮನ. ಏನಿಲ್ಲ, ನಾವು ಹಸುವಿನ ಹಾಲು ಗೀಲು ಏನು ಹಾಕದೆ ಇಂಥವು ತಿನ್ಸಿ ಬೆಳೆಸಿದೀವಿ. ನೋಡಿ ಹೆಂಗಿದೆ ನಮ್ಮ ಮೊಮ್ಮಗಳು, ನೋಡಿ ಹೆಂಗಿದ್ದಾಳೆ. ಮಗುಗೂ ಹಾಲು ಕುಡಿಸ್ತಾ ಇಲ್ವೇ? ತಾಯಿ ಹಾಲು ಬಿಟ್ಟು ಇನ್ನೇನು ಹಾಕಲ್ಲ, ಇಂಥವು ತಿನ್ನಿಸ್ತೀವಿ. ತುಪ್ಪ? ನೋ, ಇಂಪಾಸಿಬಲ್. ಮೊಸರು? ನೋ, ಅಯ್ಯೋ ಖಂಡಿತ ಇಲ್ಲ. 5 ತಿಂಗಳು ಮಗು. ಇದಕ್ಕೆ ಹೇಳ್ತಾ ಇದ್ದಾರೆ ಏನಕ್ಕೆ ಈ ಮಗುನ ಕರ್ಸಿದ್ದು ಅಂತ ಹೇಳಕ್ಕೆ ಒಂದು ಕಾರಣನೂ ಇದೆ. ಸಾಕಷ್ಟು ಜನ ಹಣ್ಣು ಕೊಡಿ, ನೀರ್ ಕೊಡಿ ಅಂದ್ರೆ ಮಗು ಶೀತ ಆಗ್ಬಿಡ್ತೀನಿ, ಆಟ ಆಡ್ತೀರಾ, ಕಫ ಬಂದ್ಬಿಡುತ್ತೆ, ಕೆಮ್ಮು ಬಂದ್ಬಿಡುತ್ತೆ, ಬರೀ ರೋದನೆಗಳೇ. ಆ ಮಗು ನೋಡ್ಕೊಳ್ಳೋದಕ್ಕಿಂತ ಕಾಯಿಲೆ ಹೇಳೋದೇ ಜಾಸ್ತಿ ಆಗ್ಬಿಡುತ್ತೆ. ನೋಡ್ರಿ ನಮ್ಮ ಮಗು ಹೆಂಗಿದೆ ಅಂತ ನಮ್ಮ ಗುರುಜಿಯವ್ರ ಮನೆಯಿಂದ ಕರ್ಕೊಂಡ್ ಬಂದಿದ್ದಾರೆ. ತಿನ್ಸಿ ಮುಳ್ಳಿ, ನೀವೇನ ಏನಾಗುತ್ತೆ ನೋಡೇ ಬೇಡ. ಯಾವ ಹಣ್ಣು ತಿನ್ನಿಸ್ತಾರೆ ಹೇಳಿದ್ರು, ಅದಕ್ಕೆ ಬಾಳೆಣ್ಣೆ ಹಾಕ್ಸಿದಿನ ಮೇಲೆ. ಕೆಮ್ಗಿ ಮೇನು ಬರಲ್ಲ, ಏನ್ ತಮಾಷೆಗೆ ಹಾಕ್ಸಿಲ್ಲ. ಗುರುಜಿ ನೀವೇ ತಿನ್ಸಿ. ತಿನ್ನು ಪುಟ್ಟ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಎನಿಯೋ ಮಗುವಿನ ಹೆಸರಿಟ್ಟಿಲ್ಲ, ಆದ್ರೆ ಮಗು ಹೆಸರು ಹೇಳಕ್ ಆಗ್ತಾ ಇಲ್ಲ. ಮಗು ಅವರ ಅಮ್ಮ ಸರ್, ಅವ್ರ ಅಮ್ಮನ ಹೆಸರು ಗೊತ್ತಾಗಿಲ್ಲ. ವೈಷ್ಣವಿ ಅವರು ಯಜಮಾನ್ ಹೆಸರು ಸರ್? ನವೀನ್, ನನ್ ದೊಡ್ಡ ಮಗ. ಓಕೆ ಸರ್, ಟೇಸ್ಟ್ ಮಾಡ್ಬಿಡೋದಾ? ಶೋರ್. ಸರ್ ಇಷ್ಟೊಂದು ಚೆನ್ನಾಗಿದೆ, ಎಲ್ಲ ಬೇಗ ತಿನ್ನಕ್ಕಾಗಲ್ಲ ಸರ್. ನಾವಿನ್ನ 1 ಅವರ್ ಇರ್ತೀವಿ, ತಿನ್ಕೊಂಡು ಹೋಗ್ಬೇಕು. ಇವತ್ತೇನು ಟಿಪ್ಸ್ ಹೇಳಿಲ್ಲ ನೀವು? ತಲೆನೋವನ್ನೇ ಇಟ್ಕೊಳ್ಳೋಣ. ಒಂದ್ ಸೈಡ್ ತಲೆನೋವು ಯಾವುದು? ನಿಮ್ ರೈಟ್ ಸೈಡ್ ಅಂತ ಹೇಳ್ತಾ ಇದ್ರೆ ಅಲ್ಲೇ ಮಾಡೋಣ? ಇಲ್ಲ ಸರ್, ಲೆಫ್ಟ್ ಸೈಡ್ ಸರ್. ಒಳ್ಳೇದಾಯ್ತು. ನೆನ್ನೆ ಪ್ರಕಾರ ಸೂಜೋಗ್ ಥೆರಪಿ ಪ್ರಕಾರ, ಹೌದು ಸರ್, ಅಥವಾ ಇನ್ಸೆಕ್ಟ್ ಥಿಯರಿ ಪ್ರಕಾರ, ಹೌದು ಸರ್, ಇದು ನಮ್ಮ ತಲೆ ಆಗತ್ತೆ. ಸೊ ತಲೆ ಅಂತಂದ್ಮೇಲೆ ಅದಕ್ಕೆ 2 ಹುಬ್ಬು, ಕಣ್ಣು, ಹುಬ್ಬು, ಕಣ್ಣು, ಮೂಗು, ಬಾಯಿ ಅಪ್ರಾಕ್ಸಿಮೇಟ್ ಆಗಿ ಗೆಸ್ ಮಾಡಿ ಅದ್ರ ಮೇಲೆ ಮಾರ್ಕ್ ಮಾಡ್ಕೋಬಹುದು, ಅಥವಾ ಕಲ್ಪನೆ ಮಾಡ್ಕೊಂಡ್ರು ಮಾಡಿದ್ರು ಆಯ್ತು. ಮಾಡ್ಕೊಂಡು ಈಗ ನೀವು ಹೇಳ್ತಾ ಇದ್ದಿದ್ದು ಎಡಗಡೆ ಹಣೆಯ ನೋವು. ಹೌದು ಸರ್, ಹೌದು ಸರ್, ಈ ಕಡೆ. ಹೌದು. ಸೊ ಹುಬ್ಬು, ಎಡಗಡೆ ಹುಬ್ಬು ಇಲ್ಲಿ ಬರುತ್ತೆ. ಅದರ ಪಕ್ಕ ಸ್ವಲ್ಪ ಪ್ರೆಸ್ ಮಾಡಿ. ತುಂಬಾ ನೋವಾಗುತ್ತೆ. ಆ ನೋವಾಗೋದು ಎಲ್ಲಿ ಮ್ಯಾಕ್ಸಿಮಮ್ ನೋವಾಗುತ್ತೋ ಆ ಪಾಯಿಂಟ್ ನ ಹಿಡ್ಕೊಂಡು ಪ್ರೆಷರ್ ಅಪ್ಲೈ ಮಾಡಿ 1-2 ನಿಮಿಷ ಇಟ್ಕೊಳ್ಳಿ. ಇದು ಒನ್ ಆಫ್ ದಿ ಸೈನ್ಸಸ್ ಥ್ರೂ ವಿಚ್ ಯು ಕ್ಯಾನ್ ಹೀಲ್ ದಿ ಹೆಲ್ಪ್ ದಿ ಹೆಡ್ ಏಕ್. ತಲೆನೋವು ಬರ್ಸ್ಕೊಂಡು ಬೇರೆಯವರಿಗೆಲ್ಲ ತಲೆನೋವು ಬರ್ಸ್ಬೇಡಿ. ತಲೆನೋವನ್ನ ಈಸಿಯಾಗಿ ಹೋಗಿಸ್ಕೋಬಹುದು. ಅನ್ನೋ ಡಾಕ್ಟರ್ ಹತ್ರ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಇಮಿಡಿಯೇಟ್ ಆಗಿ ರಿಲೀಫ್ ಸಿಗ್ಬೇಕು ಅಂತ ಹೇಳಿದ್ರೆ ಈ ತಜ್ಞರಾದಂತಹ ಬಾಲಕೃಷ್ಣ ಗುರುಜಿಯವರು ಹೇಳಿದಾಗೆ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ತಲೆನೋವನ್ನ ಕಡಿಮೆ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುಂದಿನ ಸುಖೋಸ್ಕರ ನೀವೆಲ್ಲ ಕಾಯ್ತಾ ಇದ್ದೀರಾ. ಮುರಳಿಯವರು ಯಾರು ಬರ್ತಾ ಇದ್ದಾರೆ, ಯಾವ ಊರಿನಿಂದ ಕರ್ಸಿದ್ದೀರಾ, ಏನನ್ನ ಮಾಡ್ತಾ ಇದ್ದಾರೆ, ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಅನಿತಾ ರವಿಶಂಕರ್. ಅನಿತಾ ರವಿಶಂಕರ್ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಶಿವಮೊಗ್ಗದಿಂದ ಬಂದಿದ್ದೀನಿ. ಎಲ್ಲಿ ಶಿವಮೊಗ್ಗದಲ್ಲಿ? ಶಿವಮೊಗ್ಗ ವಿನವನಗರ ಕಲ್ಲಳ್ಳಿ ನಮ್ಮನೆ. ಓಕೆ, ಹೇಳಿ ಮಾ, ಯಾವ ಅಡಿಗೆ ಮಾಡಕ್ಕೆ ಶಿವಮೊಗ್ಗದಿಂದ ಬಂದಿದ್ದೀರಾ? ರವಿಶಂಕರ್ ಅವ್ರು ಏನ್ ಮಾಡ್ತಾ ಇದ್ದಾರೆ? BSNL ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. BSNL ಅಲ್ಲ? ಹೌದು. ಓಕೆ, ಚೆನ್ನಾಗಿದೆ ಬಿಸ್ನೆಸ್ ಎಲ್ಲ. ಶಿವಮೊಗ್ಗದಿಂದ ಇಲ್ಲಿಗೆ ಬಂದಿದ್ದೀರಾ. ಏನೇನ್ ಮಾಡಿ ತೋರಿಸ್ತಾ ಇದ್ದೀರಾ ನಮಗೆ? ಶಿವಮೊಗ್ಗ ಸ್ಪೆಷಲ್ ಪತ್ರೊಡೆ ಮಾಡ್ತಾ ಇದ್ದೀನಿ ಸರ್. ಪತ್ರೊಡೆ ಮಾಡಕ್ಕೆ ಏನೇನ್ ತಂದಿದ್ದೀರಾ ಶಿವಮೊಗ್ಗದಿಂದ ಹೇಳಿ? ಪತ್ರೊಡೆ ಬೇಕಾಗುವ ಸಾಮಗ್ರಿಗಳು: ಕೆಸುವಿನ ಎಲೆ, ಉದ್ದಿನ ಬೇಳೆ, ತೊಗರಿ ಬೇಳೆ, ಕಡಲೆಬೇಳೆ, ಮೆಂತ್ಯ, ತೆಂಗಿನಕಾಯಿ ತುರಿ, ಈರುಳ್ಳಿ, ಧನಿಯಾ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ, ಬೆಲ್ಲ, ಹುಣಸೆಹಣ್ಣು, ನೆನೆಸಿದ ಅಕ್ಕಿ, ಕೊಬ್ಬರಿ ಎಣ್ಣೆ, ಸಾಸಿವೆ, ಉಪ್ಪು. ಉದ್ದಿನ ಬೇಳೆ, ಕಡ್ಲಿಬೇಳೆ, ಬೇಳೆ, ಮೆಂತ್ಯ. ಇವಾಗ 1 ಕಪ್ ನಾವು ಉದ್ದಿನ ಬೇಳೆ ಹಾಕಿದ್ರೆ, 1 ಚಿಕ್ಕ ಲೋಟ ಅನ್ಕೊಳ್ಳಿ, ಅದರಲ್ಲಿ 1/4 ಲೋಟ ಬೇಳೆ, 1/4 ಲೋಟ ಕಡ್ಲಿಬೇಳೆ, 1ರಿಂದ 1.5 ಸ್ಪೂನ್ ಮೆಂತ್ಯ. ಇಷ್ಟನ್ನು ಏನ್ ಮಾಡ್ಬೇಕು, ಒಟ್ಟಿಗೆ ನೆನೆಸಿಡ್ಬೇಕು. ಇವಾಗ ಬೇಳೆ ಫಸ್ಟ್ ಉದ್ದಿನ ಬೇಳೆ ಹಾಕಿದೀವಿ, ಉದ್ದಿನ ಬೇಳೆ ಇಟ್ಕೊಂಡಿರುವಂತದ್ದು. ಈಗ ಬೇಳೆ ಹಾಕ್ತಾ ಇದೀವಿ. ಬೇಳೆ ಹಾಕ್ತಾ
ಇವಾಗ ಕಡ್ಲಿಬೇಳೆ, ಮೆಂತ್ಯ. ಮೆಂತ್ಯನಾ? ಸ್ವಲ್ಪ ಅಲ್ಲ ಮೆಂತ್ಯ? ಸ್ವಲ್ಪ ಸಾಕು, ಅಂದ್ರೆ ಕಹಿ ಬರುತ್ತಲ್ವಾ, ಹೌದು. ಅದಕ್ಕೆ ಸ್ವಲ್ಪ ಸಾಕು. ಏನ್ ಕೊಳ್ಳಿ ಮತ್ತೆ ಅದಕ್ಕೆ? ಅರ್ಶಿನ? ನೀರೇನ್ ಬೇಡವಾ ಅದಕ್ಕೆ ಬೆರ್ಸಕ್ಕೆ? ಬೇಕು ಬೇಕು, ನೀರು ಬೇಕು. ಇವಾಗ ತುಂಬಾ ಮಾಡೋದಿದ್ರೆ ನಾವೇನಂದ್ರೆ ಎಲ್ಲ ಸಪ್ರೇಟ್ ಆಗಿ ರುಬ್ಕೋತೀನಿ. ಈಗ ಸ್ವಲ್ಪ ಮಾಡೋದ್ರಿಂದ ಈಗ ಇದಕ್ಕೆ ಎಲ್ಲ ಹಾಕ್ಬಿಟ್ಟು ರುಬ್ಕೋ. ಓಕೆ ಓಕೆ. ಕಾಯ್ತು. ಈರುಳ್ಳಿ, ಇವಾಗ ಧನಿಯಾ. ಧನಿಯಾ ಹಾಕೋಬೇಕಾ? ಹೌದು ಹೌದು. ಧನಿಯಾ ಪುಡಿ ಬೇಡ, ಧನಿಯಾನೇ ಹಾಕೋಬೇಕು. ಇವಾಗ ಜೀರಿಗೆ, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ. ಅದು ಮೊದಲು ನೆನೆಸಿರ್ತೀನಿ ಅಕ್ಕಿನ? ಹೌದು ಸರ್. ಅದು ಬೇಕಾಗುತ್ತೆ? ಹೌದು ಹೌದು ಬೇಕು. ಕರಿಬೇವಿನ ಸೊಪ್ಪು. ಇವಾಗ ಮೆಣಸಿನ್ಕಾಯಿ. ಈಗೇನಪ್ಪ ಅಂದ್ರೆ ಹಸಿಮೆಣಸು ಮತ್ತೆ ಒಣಮೆಣಸು ಎರಡನ್ನೂ ಹಾಕಿ. ಆಮೇಲೆ ಹಸಿಮೆಣಸು ಟೇಸ್ಟಿಗೋಸ್ಕರನೇ, ಮತ್ತೆ ಖಾರ ಚೆನ್ನಾಗಿ. ಇವಾಗ ಬೆಳ್ಳುಳ್ಳಿ ಒಂದೆರಡು, ಚಿಟಿಕೆ ಅರಿಶಿನ, ಬೆಲ್ಲ ಸ್ವಲ್ಪ ಸಾಕು, ಸೌಳಾಗಬಾರ್ದು ಅಂತ ಹೇಳಿ. ಇವಾಗ ಇಷ್ಟನ್ನ ರುಬ್ಕೊಳ್ಳೋಣ. ಆಕ್ಚುಲಿ ಇದು ಹುಣಸೆ ಹಣ್ಣಿಗಿಂತ ಆಮಟೆಕಾಯಿ ಅಂತ ಬರುತ್ತೆ. ಆಮಟೆಕಾಯಿ ತುಂಬಾ ಚೆನ್ನಾಗಾಗತ್ತೆ. ಹುಣಸೆ ಈ ಸೀಸನ್ ಅಲ್ಲೆಲ್ಲ ಆಮಟೆಕಾಯಿ ಉಪಯೋಗಿಸೋದು. ಸಿಗ್ಲಿಲ್ಲ ಅವಾಗ ಮಾತ್ರ ಹುಣಸೆ ಹಣ್ಣು ಜಾಸ್ತಿ. ಮತ್ತೆ ಒಂದಷ್ಟು ಆಮಟೆಕಾಯಿ ತರಬಾರ್ದು ಶಿವಮೊಗ್ಗದಿಂದ ನೀವು? ನೆಕ್ಸ್ಟ್ ತಂದ್ಕೊಡ್ತೀನಿ. ಇನ್ನೇನ ರುಬ್ಕೋಬೇಕಾ? ಈಗ ಅಕ್ಕಿ ಒಂದು ಇದನ್ನ ಜಾಸ್ತಿ. ಎಷ್ಟು ಅವರ್ ನೆನೆಸಿದೀವಿ ಅಕ್ಕಿನ? ಈಗ 1-2 ಅವರ್ಸ್ ನೆನೆಸಿ. ಅಂತೂ ಚಳಿಗಾಲದ ಒಳ್ಳೆ ಒಂದು ತಿಂಡಿ ಅಂತ ಕಾಣುತ್ತೆ ಮಲೆನಾಡಿನಲ್ಲೆಲ್ಲ. ಇದು ಎಲ್ಲಾರ ಮನಲ್ಲೂ ಮಾಡ್ತಾರೆ ಇದನ್ನ? ಮಾಡ್ತಾರೆ ನೋಡಿ. ಹಿಂದಿನ ಕಾಲದಲ್ಲೆಲ್ಲ ಅವರು ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಸಿಕ್ತಿತ್ತು ಅದನ್ನ ಕರೆಕ್ಟ್ ಆಗಿ ತಿಂತಾ ಇದ್ರು. ಆರೋಗ್ಯನೂ ಚೆನ್ನಾಗಿರ್ತಿಲ್ಲ ಅವಾಗ. ಇಲ್ಲ ಸರ್, ಎಲ್ಲಾ ಕಾಲದಲ್ಲಿ ಸಿಕ್ಬಿಡುತ್ತೆ ನೋಡಿ. ಅದಕ್ಕೇನೆ ಆರೋಗ್ಯ ಹೀಗಿರೋದು. ಅದೇನಾಗ್ಬಿಡ್ತಿತ್ತು ನೋಡಿ, ಮೊದಲು ಅವರೆಕಾಯಿ ಕಾಲದಲ್ಲಿ ಮಾತ್ರ ಅವರೆಕಾಯಿ ಸಿಗ್ತಾ ಇತ್ತು. ಹೌದು. ಮಾವಿನ ಕಾಲದಲ್ಲಿ ಮಾತ್ರ ಮಾವಿನ ಹಣ್ಣು ಸಿಗ್ತಾ ಇತ್ತು. ಇವಾಗ ನೀವು ಹೋದ್ರೆ ನಮ್ ಸಿಟಿ ಮಾರ್ಕೆಟ್ ಹೋದ್ರೆ ಯಾವ ತಿಂಗಳಲ್ಲಿ ಹೋಗಿ ಮಾವಿನ ಹಣ್ಣು ಸಿಗುತ್ತೆ, ರುಚಿ ಬೇರೆ ಇರ್ಬೋದು. ಅದನ್ನ ಇಂಪಾರ್ಟೆಂಟ್ ಅಲ್ವಾ? ಅದೇನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಎಲ್ಲಾ ಬೆಳೆಗೆ ಶುರು ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಏನ್ ಗೊತ್ತಾ, ಆರೋಗ್ಯನೂ ಹಾಗೆ ಇಟ್ಕೊಳ್ತಾ ಇದ್ರು. ಎಸ್, ಅದೇ ಇಂಪಾರ್ಟೆಂಟ್. ಕೆಲಸ ಮಾಡೋರು ಅವಾಗ ಅವ್ರಿಗೆ ಗೊತ್ತಾಗ್ತಿತ್ತು, ಕೆಲಸ ಮಾಡೋರು ಕಡಿಮೆ ಆಗ್ಬಿಟ್ಟಿದ್ರೆ ತಿನ್ನೋರು ಜಾಸ್ತಿ ಆಗ್ತಿದೆ. ಇವಾಗ ಉಪ್ಪು ಹಾಕೋತೀನಿ ನೋಡಿ. ಈಗ ಇದು ರೆಡಿ ಆಯ್ತು. ಉಪ್ಪು, ಖಾರ ಮತ್ತೆ ಹುಳಿ. ಹುಳಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೇದು, ಯಾಕಂದ್ರೆ ಎಲ್ಲ ಕರ್ತಾ ಬರುತ್ತೆ ಅದಕ್ಕೋಸ್ಕರ. ಹೌದಾ? ಅಯ್ಯೋ. ಈಗ ಇದು ರೆಡಿ ಆಗಿದೆ. ಇದು ಕೆಸುವಿನ ಎಲೆ ಈ ತರ ಹಾಕೊಬೇಕು. ಮತ್ತೆ ಇದರಲ್ಲಿ 4-5 ಜಾತಿ ಇದೆ ಎಲೆ ಒಳ್ಳೆ. ಈ ಎಲೆನಲ್ಲಿ? ಹೌದು. ಕಪ್ ಕೆಸ ಬರುತ್ತೆ, ಹಾಲ್ಗೆಸ ಬರುತ್ತೆ, ಮರಗೆಸ ಬರುತ್ತೆ. ಮರಗೆಸನು ತುಂಬಾ ಒಳ್ಳೇದು. ಇದು ಯಾವ ಗೆಸ? ಇದು ಹಾಲ್ಗೆಸ. ಈ ತರ ನೀಟಾಗಿ ಸ್ಪ್ರೆಡ್ ಮಾಡ್ಬೇಕಿತ್ತು. ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಒಂದ್ರ ಮೇಲೆ ಒಂದು ಹಾಕೊಂಡು ಬೇಯಿಸ್ಕೋಬೇಕಾ? ಒಂದ್ ಕಡುಬು ಮಾಡ್ಲಿಕ್ಕೆ ಒಂದು 7-8 ಎಲೆ ಬೇಕಾಗುತ್ತೆ. ಓಕೆ. ಅದಕ್ಕೆ ಹೇಳಿದ್ದು ತಿನ್ಲಿಕ್ಕೆ ಟೇಸ್ಟ್, ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ. ಇಲ್ಲಿ ಹಾಗೆಲ್ಲ ಇರುತ್ತೆ. ಎಲ್ಲ ಬೇಗ ಆಗ್ಬೇಕು, ಬೇಗ ಮಾಡ್ಬೇಕು ಅಂದ್ರೆ ಎಲ್ಲಿಂದ ಆಗುತ್ತೆ? ಅದು ಆಮೇಲೆ ಲೇಯರ್ ಬರ್ಬೇಕಲ್ಲ ಚೆನ್ನಾಗಿ, ಹೌದೌದು, ಅದಕ್ಕೋಸ್ಕರ. ಇವಾಗ ಇಷ್ಟು ಸಾಕು. ಓಕೆ. ಪಚ್ಚಡಿ ಇದು ಹೀಗೆ ಮಾಡಿದ್ರೇನೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನೋಡಿ. ಈ ತರ
ಇದನ್ನ ಬೇಲಿ ಬೇಯಿಸ್ಬೇಕು. ಈ ತರ ಬಿಟ್ಟೀಗ ಎಷ್ಟು ನಿಮಿಷ ಬೇಯಿಸ್ಬೇಕಾಗುತ್ತೆ? ಕೆಸುವಿನಲ್ಲಿ ಆಗಿದೆ, ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗತ್ತೆ. ಒಂದು 10 ನಿಮಿಷ ಬೇಯಿಸ. ಓ ಹೋ 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 ಹೋ. ಒಂದು ಪಾನ್ ಕೊಡಿ, ಇನ್ನೊಂದು ತವಾ ಕೊಡಿ, 2 ಕೊಡಿ. ಫಸ್ಟ್ ಇದನ್ನ ಈ ತರ ಕಟ್ ಮಾಡೋದು. ಆಹಾ, ಫಿಶ್ ಕಂಡಂಗ್ ಕಾಣ್ತಾ ಇದೆಯಲ್ರಿ ಈ ತರ. ಓಕೆ. ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ. ಕೊಬ್ಬರಿ ಎಣ್ಣೆನೇ ಚೆನ್ನಾಗಿ. ಹೌದೇನು? ಹೌದು, ಟೇಸ್ಟ್ ಕೊಡುತ್ತೆ. ಈ ಕೊಬ್ಬರಿ ಎಣ್ಣೆ ಮಾಮೂಲಿ ಕೊಬ್ಬರಿ ಎಣ್ಣೆ ತಾನೆ, ತಲೆಗೆ ಹಾಕೋ ಕೊಬ್ಬರಿ ಎಣ್ಣೆ ತಾನೆ? ಹೌದು ಹೌದು ಹೌದು. ಇದು ಅಬೇಲಿ ಬೆಂದಿರೋದ್ರಿಂದ ವಿಶೇಷವಾಗಿ ಇನ್ನು ಸ್ವಲ್ಪ ಫ್ರೈ ಆದ್ರೆ ಸಾಕು. ಸ್ವಲ್ಪ ಓಕೆ. ಇನ್ನೊಂದೇನ ಮಾಡ್ತೋರ್ಸಿ? ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಪಲ್ಯಗಿಲೆ ಮಾಡ್ಬಿಡ್ತೀರಾ? ಒಗ್ಗರಣೆ ಮಾಡಿ ಅಯ್ಯ, ಸಾಯಂಕಾಲ ಟೈಮ್ ಕಾಫಿ ಕುಡಿತೀರಲ್ವಾ? ಹೌದೌದು. ಅವಾಗ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಡಿಸೈನ್ ಬರ್ಲಿ ಅಂತ ಎಲ್ಲ ಹೆಚ್ಚಾಕ್ಬಿಟ್ರಲ್ಲ. ತವಾ ಕೊಡ್ನಾ? ಇದು ತವಾಲ್ ಮಾಡ್ಕೊಳ್ತೀವಿ, ಅದನ್ನ ಒಗ್ಗರಣೆ ಆಗಿ ಪಲ್ಯ ತರ ಮಾಡ್ತೀವಿ. ಹೌದು. ಅಡಿಗೆ ಮಾಡೋದು ನಿಜವಾಗ್ಲೂ ಒಂದ್ ಕಲೆ. ಹೌದೌದು. ತಿನ್ನೋರಿದ್ರೆ ಅಂತಲ್ಲ, ತಿಂದಿದ್ದವರಿಗೂ ತಿನ್ಸುವಂತ ರೀತಿ ಇದು. ಯಾಕೆಂದ್ರೆ ಮಾಡೋ ರೀತಿ ಮಾಡ್ಕೊಟ್ರೆ ಇದಕ್ಕೂ ಕೊಬ್ಬರಿ ಎಣ್ಣೆನ? ಹೌದು. ಅಂದ್ರೆ ಈ ಎಲೆಗೆ ಕೊಬ್ಬರಿ ಎಣ್ಣೆನೇ ಚೆನ್ನಾಗಿ ಟೇಸ್ಟ್ ಕೊಡ. ಇವಾಗ ಬೆಳ್ಳುಳ್ಳಿನ? ಹೌದು. ಓಕೆ. ಸಾಸಿವೆ ಹಾಕೋಣ. ಇವಾಗ ಕರಿಬೇವಿನ ಸೊಪ್ಪು ಸ್ವಲ್ಪ. ಇದಕ್ಕೇನಪ್ಪಾ ಅಂದ್ರೆ ಹಸಿ ಮೆಣಸು ಹಾಕಲ್ಲ, ಹಾಕಿದೀವಲ್ವಾ ಅದಕ್ಕೆ ಒಗ್ಗರಣೆ. ಅದಕ್ಕೇನೆ ಒಣಮೆಣಸಿನ್ಕಾಯಿನ ಈ ತರ. ಸಾಯಂಕಾಲ ಟೈಮ್ ಚೆನ್ನಾಗಿರುತ್ತಾ? ಸಾಯಂಕಾಲ ಊಟ ಟೈಮಿಗೆ ನಿಮ್ಗೆ ನೆಂಚ್ಕೊಳಕ್ಕೆಲ್ಲ ಚೆನ್ನಾಗಿದೆ. ಇದಾಗಿದೆ. ಇವಾಗ ಈರುಳ್ಳಿ ಹಾಕೋಣ. ಎಷ್ಟು ಬೇಕು ಈರುಳ್ಳಿ? ಈರುಳ್ಳಿ ಒಂದು ಸಣ್ಣ ಗಡ್ಡೆ. ಇದಾಗಿದೆ ಇವಾಗ. ಇವಾಗ ಇದ್ರ ಜೊತೆ ಹಾಕಿ. ಪತ್ರೊಡೆಯ ಪಲ್ಯ, ಪತ್ರೊಡೆಯ ಫ್ರೈ. ಪಲ್ಯ ಅನ್ಬೇಡ್ರಿ. ಏನದು? ನಾವೇನು ಪತ್ರೊಡೆ ಒಗ್ಗರಣೆ ಅಂತೀವಿ, ನೀವೇನ್ ಹೇಳ್ಬೋದು? ಓಕೆ, ನಿಮ್ದೇನೆ ಪತ್ರೊಡೆ ಒಗ್ಗರಣೆ ರೆಡಿ ಆಗ್ತಾ ಇದೆ ಕೆಲವೇ ನಿಮಿಷಗಳಲ್ಲಿ. ಈಗ ಆಯ್ತು, ರೆಡಿ ಆಯ್ತು. ರೆಡಿ ಆಯ್ತಾ? ಆಫ್ ಮಾಡ್ಕೊಂಡ? ಎಲ್ಲ ಆಗಿದೆ. ಲಾಸ್ಟ್ ಅಲ್ಲಿ ಲೆಮನ್. ಓಕೆ ಓಕೆ ಓಕೆ, ಎಲ್ಲ ರೆಡಿ ಆಗಿದೆ. ಶಿವಮೊಗ್ಗದಿಂದ ಬಂದು ಪತ್ರೊಡೆ ಏನ್ ಮೇಡಮ್ ಹೇಳಿ ನೀವು? ನೀವೇ ಹೇಳ್ಬಿಡಿ. ಪತ್ರೊಡೆ ಒಗ್ಗರಣೆ, ಪತ್ರೊಡೆ ಫ್ರೈ, ಪತ್ರೊಡೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರೆಡಿ ಆಯ್ತು. ಇವಾಗ ಸರ್ವಿಂಗ್ ಬೌಲ್. ಮುರಳಿ ಅವರೇ, ಬಿಸಿ ಬಿಸಿಯಾದ ಮಲೆನಾಡು ಟೇಸ್ಟ್ ಪತ್ರೊಡೆ. ಓಕೆ, ಪತ್ರೊಡೆಯ ಒಗ್ಗರಣೆ, ಪತ್ರೊಡೆ ಫ್ರೈ ಎರಡು ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ರು. ಶಿವಮೊಗ್ಗದಿಂದ ಬಂದು ಎಲೆಗಳೆಲ್ಲ ಕಿತ್ಕೊಂಡು ಅದನ್ನ ಕುಕ್ಕರ್ಲ್ ಹಾಕಿ ಬೇಯಿಸಿ ಅದನ್ನ ರುಬ್ಕೊಂಡು ಅದನ್ನ ಕರೆದು, ಅಯ್ಯೋ ಬೇಕಾದಷ್ಟು ಕೆಲಸ ಇದೆಯಪ್ಪ, ನೋಡಕ್ ಮಾತ್ರ ಹಿಂಗ್ ಕಾಣ್ತಿದ್ದು. ಓಕೆ, ಇಷ್ಟೊಂದು ಸಖತ್ತಾಗಿ ಅನಿತಾ ರವಿಶಂಕರ್ ಅವರು ಶಿವಮೊಗ್ಗದಿಂದ ಬಂದು ಮಾಡಿದಾರ ಮೇಲೆ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಪತ್ರೊಡೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಉದ್ದಿನ ಬೇಳೆ, ತೊಗರಿ ಬೇಳೆ, ಕಡಲೆಬೇಳೆ, ಮೆಂತ್ಯ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಜಾರ್ಗೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಧನಿಯಾ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ, ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ. ಮತ್ತೆ ಹುಣಸೆ ಹಣ್ಣು ಹಾಕಿ ರುಬ್ಬಿಕೊಳ್ಳಿ. ನೆನೆಸಿದ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಅಕ್ಕಿ ತರಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ರುಬ್ಬಿಕೊಂಡ ಮಸಾಲ, ಅಕ್ಕಿ ತರಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ಈ ಹಿಟ್ಟನ್ನು ಕೆಸುವಿನ ಎಲೆಗೆ ಸವರಿ ಒಂದರ ಮೇಲೊಂದರಂತೆ ಇಟ್ಟು ಮಡಿಸಿ ಇಡ್ಲಿ ಕುಕ್ಕರ್ನಲ್ಲಿಟ್ಟು ಬೇಯಿಸಿ. ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬೇಯಿಸಿಕೊಂಡ ಪತ್ರೊಡೆಯನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡಿ. ಇನ್ನೊಂದು ಪ್ಯಾನ್ಗೆ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಈರುಳ್ಳಿ,
ಚಿಕ್ಕದಾಗಿ ಕಟ್ ಮಾಡಿದ ಪತ್ರೊಡೆ ಹಾಕಿ ಫ್ರೈ ಮಾಡಿ. ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ಪತ್ರೊಡೆ ರೆಡಿ ಟು ಈಟ್. ಚೆನ್ನಾಗಿದೆ. ಅದ್ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಈರುಳ್ಳಿ ಇಟ್ಟು ಒಂದು ಕೊತ್ತಂಬರಿ ಇಟ್ಟು ಡೆಕೋರೇಷನ್ ಬೇರೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಅದ್ಭುತ. ನನ್ ಮಗ ಹೇಳ್ತಿರ್ತಾನೆ, ನೋಡಮ್ಮ ಮುರಳಿ ಅಂಕಲ್ ಎಷ್ಟು ಚೆನ್ನಾಗಿ ತಿಂತಿರ್ತಾರೆ, ನೋಡಿ ಎಷ್ಟು ಚೆನ್ನಾಗಿ ಆಕ್ಷನ್ ಮಾಡ್ತಿರ್ತಾರೆ ನೋಡು ಅಂತ ಹೇಳ್ತಿರ್ತಾನೆ ಕುತ್ಕೊಂಡು. ಈ ಒಣಮೆಣಸಿನಕಾಯಿ ಸೇರ್ಸ್ಕೊಂಡ್ ತಿನ್ಬೇಕಾ? ಹೌದು, ಅಯ್ಯಪ್ಪ ಖಾರ ಇರಲ್ಲ ತಗೊಳ್ಳಿ. ಹಂಗಂತೀರಾ? ಸೇರ್ಸ್ಬಿಟ್ಟಿದೀನ್ರಿ. ತುಂಬಾ ಚೆನ್ನಾಗಿ ಮಾಡಿದಿರ ಅನಿತಾ ಅವ್ರೆ. ಶಿವಮೊಗ್ಗದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ರೆಸಿಪಿನ ತೋರಿಸ್ಕೊಟ್ಟಿದ್ದೀರಾ. ರವಿಶಂಕರ್ ಅವ್ರಿಗೆ ನಿಮ್ಮ ಇಬ್ಬರು ಮಕ್ಳಿಗೂ ಥ್ಯಾಂಕ್ಸ್ ಹೇಳಿ, ಪಾಪ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೈ ಏನ್ರಿ ಇಂಥದೆಲ್ಲ ತಿಂದು ಆರೋಗ್ಯ ವೃದ್ಧಿಸ್ಕೊಳ್ಳಿದ್ರೆ ತಿನ್ನೋದಿಲ್ಲ ಅಂತಿರಲ್ಲ. ಸಖತ್ತಾಗಿದ್ದೀರಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನೀವು ನಿಮ್ಮ ಮನೇಲಿ ಮಾಡ್ಕೊಂಡಾಗ, ಮಾಡಿ ನೋಡಿದಾಗ, ನೋಡಿ ರುಚಿ ಮಾಡಿದಾಗ ಸಖತ್ತಾಗಿತ್ತು ಸರ್ ಅಂತ ನೀವು ನಮಗೆ ಕಳಿಸಿದಾಗ ಇದ್ರ ಬೆಲೆ ನಿಮಗೂ ಗೊತ್ತಾಗುತ್ತೆ, ಮಾಡಿದ್ರೂ ಸಹ ಖುಷಿ ಆಗುತ್ತೆ. ಅವ್ರಿಗೇನ್ರಿ ಕರ್ಮ, ಶಿವಮೊಗ್ಗದಿಂದ ಬಂದು ಇದನ್ನ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ಒಳ್ಳೇದಕ್ಕೆ ತೋರಿಸ್ತಾ ಇದ್ದಾರೆ. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಚೆನ್ನಾಗಿ ಮನೇಲಿ ತಿನ್ಕೊಳ್ಳಿ. ಓಕೆ, ಮುಂದಿನ ಸುತ್ತಲ್ಲಿ ಮತ್ತೆ ಬಂದಿದ್ದಾರೆ ಸುಚಿತ್ರಾ ಅವರು. ಬಂದು ಅದ್ಭುತವಾಗಿರೋದೇನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಒಂಥರ ವಸ್ತು ಮುಳ್ಳಿ, ನೀವು ನೋಡಿಲ್ಲ, ಬಂದಾಗಲೇ ಹೇಳ್ತೀವಿ ಅಂತ ಹೇಳಿದ್ರೆ ಅದೇನ್ ಮಾಡ್ತಾರೆ ಗೊತ್ತಿಲ್ಲ. ಸುಚಿತ್ರಾ ನಮಸ್ಕಾರ ರೀ. ನಮಸ್ಕಾರ. ಏನ್ರಿ ಅದೇನೋ ಮಾಡ್ತೀವಿ ಅಂದ್ರೆ ಅದೇನ್ ಮಾಡ್ತೀರಿ? ನೋ ಬೇಕ್ ಕುಕೀಸ್ ಅಂತ, ಓಟ್ಸ್ ಕುಕೀಸ್ ಇದು. ಇದಕ್ಕೆ ಕುಕ್ಕರ್ ಬೇಡ, ಅವನು ಬೇಡ, ಹಂಗೆ ಬೇಗ ಕುಕೀಸ್ ತಮಾಷೆ ಮಾಡ್ಬೇಡ್ರಿ, ಮಾಡಿ ತೋರಿಸ್ತೀನಿ ನೋಡಿ. ಈ ತರ ತಮಾಷೆ ಎಲ್ಲ ಮಾಡ್ಬೇಡ್ರಪ್ಪ ನೀವು. ತಮಾಷೆ ಅಲ್ಲ, ನಿಜವಲ್ಲೂ. ಅಂದ್ರೆ ಕುಕ್ಕರ್ ಬೇಡವಾ? ಕುಕ್ಕರ್ ಬೇಡ, ಓವನು ಬೇಡ, ಬೇಡ ಬೇಡ ಬೇಡ. ಅದು ಕುಕ್ಕೀಸ್ ಅಂತ ಯಾರು ಕರೀತಾರೆ? ಕುಕೀಸ್ ಆಗುತ್ತೆ ಈಗ ನೋಡಿ. ಹಂಗಂತೀರಾ? ಇಷ್ಟೊಂದು ಧೈರ್ಯ ಕೊಟ್ಟು ಹೇಳಿದ್ಮೇಲೆ ಮಾಡೇ ಬಿಡ್ಲಿ. ಓಕೆ, ಅದೇನೋ ನೋ ಬೇ ಕುಕೀಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಓಟ್ಸ್ ಕುಕೀಸ್ ಬೇಕಾಗುವ ಸಾಮಗ್ರಿಗಳು: ಓಟ್ಸ್, ಸಕ್ಕರೆ, ಕೋಕೋ ಪುಡಿ, ಹಾಲು, ಚಕ್ಕೆ, ಪೀನಟ್ ಬಟರ್, ವೆನಿಲಾ ಎಸೆನ್ಸ್, ಉಪ್ಪು. ಎಷ್ಟು ಬಿಸ್ಕೆಟ್ ಆಗುತ್ತೆ ಸುಚಿತ್ರಾ ಇಷ್ಟು ಓಟ್ಸ್ ಅಲ್ಲಿ? 20 to 25 ಬಿಸ್ಕೆಟ್ಸ್. ಓಹೋ, 2 ಕಪ್ ಸಕ್ಕರೆ ಬೇಕು. ಓಕೆ, 2 ಕಪ್ ಕರೆಕ್ಟ್ ಆಗಿ ಸಕ್ಕರೆನಾ ಹಾಕಲ್ಲ? 2 ಕಪ್ ಸಕ್ಕರೆ. ಓಹೋ, ಸಕ್ಕರೆ ತಿನ್ಬಾರ್ದು ಅಂತಾರೆ ಒಬ್ರು, ನೀವು ನೋಡಿದ್ರೆ ಇಷ್ಟು ಸಕ್ಕರೆ ತಿನ್ನಿಸ್ತಾ ಇದ್ದೀರಾ. ಅಲ್ಲ, ಅಷ್ಟೊಂದು ಓಟ್ಸ್ ಹಾಕ್ತೀನಲ್ಲ, ಜಾಸ್ತಿ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಜಾಸ್ತಿ ಮಾಡ್ರಿ, ನೀವು ಇಷ್ಟ ಮಾಡ್ಬೇಡ್ರಿ. 3 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕ್ತೀನಿ. ಓಕೆ, ಹಾಲು ಎಷ್ಟ್ರಿ? ಅರ್ಧ ಕಪ್ ಹಾಲು. ಬೆಣ್ಣೆ, ಬೆಣ್ಣೆ 1/4 ಕಪ್. ಸಾಕಾ? ಹಿಂಗೆ ಬೆಣ್ಣೆ ಹಾಕಿ ಹಾಕಿ ನೀವು ತಿನ್ನಿಸ್ತಾ ಇದ್ರೆ ನಮ್ಗೆ ಬಿಡಿ 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 ಬಿಡಿ. ನಾವು ನೀರ್ ಹಾಕಿಲ್ಲಲ್ಲ, ಬರೀ ಹಾಲು ಮಾತ್ರ ಹಾಲು. 1 ಚಿಟಿಕೆ ಉಪ್ಪು ಹಾಕ್ತೀನಿ. ಹಾಕಿ. ಇದು 2 ನಿಮಿಷ ಚೆನ್ನಾಗಿ ಕುದಿಬೇಕು. ಬೆಣ್ಣೆ, ಸಕ್ಕರೆ, ಹಾಲು ಇಷ್ಟೇ ಎಲ್ಲ ಹಾಕಿರೋದು ನಾವೀಗ. ಏನೋ ಈ ತರ ಕಲರ್ ಕಂಡ್ರೆ ಇಷ್ಟ ರೀ ನಮ್ಗೆ. ಚಿಕ್ಕವರಿಂದ ನಮಗೆ ಸ್ವಲ್ಪ ಈ ಕಲರ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಖುಷಿ ನಮ್ಗೆ. ಓಟ್ಸ್, ಮಾಮೂಲಿ ಓಟ್ಸಾ? ಇಲ್ಲಿ ಕ್ವಿಕ್ ಕುಕಿಂಗ್ ಓಟ್ಸ್ ತಗೊಂಡಿದ್ದೀನಿ. ಓಕೆ, ಬೇಗ ಕುಕ್ ಆಗೋ ಓಟ್ಸ್ ಸಿಗುತ್ತೆ ನಿಮ್ಗೆ. ಓಕೆ, ಎಷ್ಟಾಗ್ತಾ ಇದೀರ ಅದನ್ನ? ಇದು 3 ಕಪ್ ಓಟ್ಸ್ ಹಾಕ್ತಾ ಇದೀನಿ. ಕ್ವಿಕ್ ಕುಕಿಂಗ್ ಹಾಕಿ 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 ನೀವು ಹಾಕಿ. ಅದು 2 ನಿಮಿಷ ಕುದ್ಮೇಲೆ 3 ಕಪ್ ಓಟ್ಸ್. ಎರಡು ಕಪ್ ಆಯ್ತು. ಮೂರು ಕಪ್. ಇದು ಪೀನಟ್ ಬಟರ್ ಅಂತ ಹೇಳಿದೆ, ಇದು ಈಸಿಯಾಗಿ ಸಿಗುತ್ತೆ ಪೀನಟ್ ಬಟರ್ ಅಂತ ನಿಮ್ಗೆ. ಇದು 1/4 ಕಪ್. ಇನ್ನ ಇದೆಯಾ ಹಾಕೋದು? ಹೌದು, ಅದಕ್ಕೇನೆ ಕುಕೀಸ್ ಎಲ್ಲ ತುಂಬಾ ಕಾಸ್ಟ್ಲಿ ರೀ. 600 ರೂಪಾಯಿ, 450 ರೂಪಾಯಿ, 500 ರೂಪಾಯಿ ಕೆಜಿ ಅಂತಾರೆ. ನಾವು ಅನ್ಕೊಳ್ತೀವಿ ಏನಕ್ಕೆ ಇಷ್ಟೊಂದು ಕಾಸ್ಟ್ ಹೇಳ್ತಾರೆ ಇವರು ಅಂತ. ಬಟ್ ಇವ್ ನೋಡಿದಾಗ ಗೊತ್ತಾಗ್ತದೆ, ಇಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಿವಲ್ಲ,
ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್. ಇನ್ನೇನ್ ಹಾಕ್ಬೇಕ್ರಿ? ಅಷ್ಟೇ. ಸ್ವಲ್ಪ ಬರ್ಬೇಕಾ? ಏನಪ್ಪಾ ಹಿಂಗ್ ಬರ್ತಾ ಇದೆ ಕುಕೀಸ್, ಹೆಂಗಾಗುತ್ತೆ ಇದೇನ್ ಕೇಸರಿ ಬತ್ತರ ಆಗ್ತಾ ಇದೆಯಲ್ಲ ಅಂತ ಅನ್ಕೋಬೇಡಿ. ಸಿಕ್ಕಾಪಟ್ಟೆ ಸಖತ್ತಾಗಿರೋ ಸಖತ್ತಾಗಿ ನೀವು ತಿಂದ್ರೆ ತುಂಬಾ ಇಷ್ಟ ಆಗುವಂತ ಕುಕೀಸ್ ನೀವು ಮಾಡ್ಕೋಬಹುದು. ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇನೆ, ಸ್ವಲ್ಪ ಪ್ರೊಸೀಜರ್ ನೋಡ್ಕೊಳ್ಳಿ, ಆಮೇಲೆ ನೀವು ಹೆಂಗ್ ಬೇಕೋ ಮಾಡ್ಕೊಳ್ತೀರಾ ಅಂತ ಚೆನ್ನಾಗಿ ಗೊತ್ತಿದೆ ನನಗೆ. ಎಲ್ಲ ಬಿಟ್ಟಿದೆ ಅನ್ಕೊಳ್ತಾ ಇದೀನಿ. ಬಿಟ್ಟಿದೆ ಅಲ್ವೇನ್ರಿ? ಇವಾಗ ನೋಡಿ ಇಲ್ಲಿ ಇದು ಬಟರ್ ಪೇಪರ್ ತಗೊಂಡಿದ್ದೀನಿ ಮುರಳಿ ಅವರೇ. ಆಯ್ತು. ಸ್ವಲ್ಪ ಇದನ್ನ ಬೆಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಳ್ಳಿ ನೀಟಾಗಿ ಮಾಡಿ ಫುಲ್ ಮಾಡ್ಬಿಡಿ. ಓಕೆ ಸುಚಿತಾ ಅವರೇ, ಅದೇನೋ ಕುಕೀಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ, ಸಖತ್ತಾಗಿ ಕಾಣ್ತಾ ಇದೆ, ತಿನ್ಬೇಕು ಅಂತ ಅನಿಸ್ತಾ ಇದೆ. ತಿನ್ಬೇಕು, ಅದಕ್ಕಿಂತ ಒಂದು ಫೋನ್ ಕಾಲ್ ಬಂದಿದೆ, ಅದನ್ನ ನೋಡೋಣ. ಒಂದು ನಿಮಿಷ ತಗೊಳ್ಳಿ. ಹಲೋ, ನಮಸ್ಕಾರ ರೀ. ಏನ್ರಿ ನಿಮ್ಮ ಹೆಸರು? ಕುಮಾರಸ್ವಾಮಿ ಜಿಆರ್ ಅಂತ. ಕುಮಾರಸ್ವಾಮಿ ಜಿಆರ್, ಎಲ್ಲಿಂದ ರೀ? ಫೋನ್ ಮಾಡ್ತಾ ಇದೀವಿ. ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕಿಂದ ಫೋನ್ ಮಾಡ್ತಾ ಇದ್ದೀರಾ. ಏನ್ ಮಾಡ್ಕೊಂಡಿದ್ದೀರಾ ಕುಮಾರಸ್ವಾಮಿ? ರೈತರು ಸರ್. ರೈತ್ರಾ? ಅದಕ್ಕೆ ಯಾಕೆ ನಾಚಿಕೆ? ರೈತರು ಸಾರ್ ಅಂತ ಹೇಳಿ. ಓಕೆ, ಹೇಳಿ, ಏನ್ ಬೇಕಿತ್ತು, ಏನ್ ಪ್ರಶ್ನೆ ಬೇಕಿತ್ತು ನಿಮ್ಗೆ? ಹೇಳಿ. ನಮ್ಮ ಅಡಿಗೆ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿಲಿ ಕರಿಬೇಕಂತ ಒಂದು ಅಡಿಗೆ ತೋರಿಸಿದ್ರು. ಹೌದು. ಅದ್ರ ಬಗ್ಗೆ ತಿಳ್ಕೊಬೇಕಾಯ್ತು ಸರ್. ತಿಳ್ಕೊಳ್ಳಿ. ನಮ್ಮ ಪಕ್ಕದಲ್ಲಿ ಸುಚಿತ್ರಾ ಅವ್ರು ನಿಂತಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿಸ್ಕೊಂಡಿದ್ದಾರೆ. ಪ್ರಶ್ನೆ ಶುರು ಮಾಡ್ಕೊಳ್ಳಿ, ಉತ್ತರ ಅವ್ರು ಕೊಡ್ತಾರೆ. ಹೇಳಿ. ಹೇಳಿ ಕುಮಾರಸ್ವಾಮಿ ಅವರೇ. ಮೇಡಮ್, ನೀವು ಕರಿಬೇಕಂತ ಒಂದು ಅಡಿಗೆ ತೋರಿಸಿದ್ರಲ್ಲ? ಹೌದು. ಅದರಲ್ಲಿ ನಾನ್ ವೆಜ್, ಮಟನ್, ಚಿಕನ್, ಫಿಶ್ ಹೌದು, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದಾ? ಯಾವ್ದು ಬೇಕಾದ್ರೂ ಹಾಕೋಬಹುದು. ಪ್ರೊಸೀಜರ್ ಏನ್ ಹೇಳಿದೀವಿ ಅದನ್ನೇ ಫಾಲೋ ಮಾಡ್ಬೇಕು. ಮಟನ್ ಅಂದ್ರೆ ಕುಕ್ಕರ್ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಮೇಡಮ್, ಮತ್ತೊಂದು ಪ್ರಶ್ನೆ. ಹೇಳಿ. ನಿಮ್ಮ ಕಾರ್ಯಕ್ರಮದಲ್ಲಿ ಅತಿಯಾಗಿ ಎಣ್ಣೆ ಬಳಸ್ತಿರಲ್ಲ, ತುಪ್ಪ, ಅದು ಆರೋಗ್ಯಕ್ಕೆ ಒಳ್ಳೇದಾ? ಆರೋಗ್ಯಕ್ಕೆ ಒಳ್ಳೇದು. ನಾವು ಕ್ರಮ ತೋರಿಸ್ತೀವಿ. ನಿಮ್ಮನೆ ಪ್ರಕಾರ ಎಷ್ಟೆಷ್ಟು ಬೇಕು ಅಷ್ಟು ಹಾಕೋಬಹುದು. ಕುಮಾರಸ್ವಾಮಿ, ಎಣ್ಣೆ ವಿಷಯ ನಮ್ಮನ್ ಕೇಳಿ ನಾವ್ ಹೇಳ್ತೀವಿ. ಬಾಯಿ ರುಚಿ ಜಾಸ್ತಿ ಬೇಕು ಅಂದ್ರೆ ಎಣ್ಣೆ ಜಾಸ್ತಿ ಕೇಳುತ್ತೆ. ಬಾಯಿ ರುಚಿ ಸ್ವಲ್ಪ ಕಡಿಮೆ ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಳ್ಳಿ. ಯಾವ ಎಣ್ಣೆನೂ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಅಡಿಗೆ ಕಾರ್ಯಕ್ರಮ. ಒಳ್ಳೊಳ್ಳೆ ಅಡಿಗೆ ತೋರಿಸ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಕುಮಾರಸ್ವಾಮಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನೋ ಪ್ರಶ್ನೆಗಳಿದ್ರೆ ಇನ್ನೊಂದ್ಸರಿ ಫೋನ್ ಮಾಡಿ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡ್ತೀವಿ ಒಗ್ಗರಣೆ ಡಬ್ಬಿ ಮುಖಾಂತರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಕುಮಾರಸ್ವಾಮಿ ಅವರು ತುಮಕೂರು ಡಿಸ್ಟಿಕ್ ನ ತುರುವೇಕೆರೆಯಿಂದ ಫೋನ್ ಮಾಡಿ ಒಳ್ಳೆ ಪ್ರಶ್ನೆನ ಕೇಳಿದ್ರು. ಅವ್ರಿಗೇನು ಒಂದೇ ಒಂದು ಪ್ರಶ್ನೆ, ಅವರು ತುಂಬಾ ನಿಮ್ಗೆ ಗೊತ್ತಾಗಿರುವಂತ ಪ್ರಶ್ನೆ ಅದು. ನಾವು ಸಾಕಷ್ಟು ಹೇಳಿದೀವಿ ಕೂಡ. ತರಕಾರಿ ಹಾಕೋ ಕಡೆ ಕೆಲವು ಬೇಸ್ನ ಮಾಡ್ಕೊಳ್ತಾರೆ. ಆ ಬೇಸ್ನ ಸುಚಿತ್ರಾ ಅವ್ರು ತೋರಿಸಿದ್ರು. ಆ ಬೇಸ್ ನಲ್ಲಿ ಏನಂತ ಹೇಳಿದ್ರೆ ತರಕಾರಿ ಬದಲು ನಾವು ಚಿಕನ್, ಮಟನ್ ಹಾಕೋಬಹುದಾ ಅಂತ. ಹಾಕೋಬಹುದು. ಆದ್ರೆ ಮಟನ್ ಹಾಕೋಬೇಕಂದ್ರೆ ಒಂದ್ಸರಿ ಕುಕ್ಕರ್ ಅಲ್ಲಿ ಕೂಗ್ಸಿ ಮಟನ್ ಚೆನ್ನಾಗಿ ಬೇಯಿಸಾದ್ಮೇಲೆ ಅದಕ್ಕೆ ಹಾಕೊಳ್ಳಿ. ಚಿಕನ್ ಹಾಕೊಳ್ಳಂಗಿದ್ರೆ ಡೈರೆಕ್ಟ್ ಆಗಿ ಹಾಕೊಳ್ಳಿ. ಕರೆಕ್ಟ್ ಸುಚಿತ್ರಾ? ಕರೆಕ್ಟ್. ಓಕೆ, ನೋ ಪ್ರಾಬ್ಲಮ್. ಸುಚಿತ್ರಾ ಅವರೇ, ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಇದಾದ ನಂತರ ಈ ಕುಕೀಸ್ ರೆಡಿ ಆಗಿದ್ಯಾ? ಕುಕೀಸ್ ರೆಡಿ ಆಗಿದೆ. ಓಕೆ, ಕೊಡ್ಬೋದಾ? ಕೊಡಿ. ಇನ್ಯಾಕ್ ತಡ? ವೆರಿ ಗುಡ್. ಕುಕೀಸ್ ಆಗುತ್ತಾ ಅಂತ ಕೇಳಿದ್ರಿ ನೀವು? ಅನ್ಕೊಂಡೇರಿ ಏನೋ ಮಾಡ್ತೀರಾ ನೀವು ಅಂತ. ಏನಪ್ಪ ಇದು ಕುಕೀಸ್ ಮಾಡಕ್ ಏನು ತಂದೆ ಇಲ್ವಲ್ಲ ಅನ್ಕೊಂಡೆ. ನೋಡಿದ್ರೆ ಆಗಿದೆ ರೀ. ಕುಕೀಸ್ ತರನೇ ಕಾಣ್ತಾ ಇದ್ದೀರಿ. ಟಾಣ. ಕುಮಾರಸ್ವಾಮಿ, ಇದನ್ನು ಜಾಸ್ತಿ ತಿನ್ಬೇಡ್ರಿ. ಆಮೇಲೆ ತಿಂದು ಏನ್ ಮಾಡೋದು ಅಂದ್ರೆ, ಎಣ್ಣೆ ಯಾವ ಎಣ್ಣೆನೂ ಒಳ್ಳೇದಲ್ಲ ಆರೋಗ್ಯಕ್ಕೆ. ಓಕೆ, ತುಂಬಾ ಸಖತ್ತಾಗಿ ಬಂದಿದೆ. ತಿನ್ನೋದಕ್ಕಿಂತ ಮೊದಲು ಸುಚಿತ್ರಾ ಅವರು ಇಷ್ಟೊಂದು ಅದ್ಭುತವಾಗಿರುವಂತ ಕುಕೀಸ್ ನ ಯಾವ ರೀತಿ ಮಾಡಿದ್ರು ನೋಡ್ಕೊಳ್ಳಿ. ಓಟ್ಸ್ ಕುಕೀಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ 2 ಕಪ್ ಸಕ್ಕರೆ, 3 ಸ್ಪೂನ್ ಕೋಕೋ ಪುಡಿ, ಅರ್ಧ ಕಪ್ ಹಾಲು, 1/4 ಕಪ್ ಬೆಣ್ಣೆ, ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 3 ಕಪ್ ಓಟ್ಸ್, 1/4 ಕಪ್ ಪೀನಟ್ ಬಟರ್, ವೆನಿಲಾ ಎಸೆನ್ಸ್ ಹಾಕಿ ಕಲಸಿ ಬೆಣ್ಣೆ ಹಚ್ಚಿರುವ ಬಟರ್ ಪೇಪರ್ ಮೇಲೆ ಕುಕೀಸ್ ರೀತಿಯಲ್ಲಿ ಹಾಕಿ ತಣ್ಣಗಾಗಲು ಬಿಡಿ. ಈಗ ಟೇಸ್ಟಿ ಓಟ್ಸ್ ಕುಕೀಸ್ ರೆಡಿ ಟು ಟೇಸ್ಟ್. ಗಟ್ಟಿಯಾಗೂ ಆಗಿದೆ, ಚೆನ್ನಾಗಿದೆ. ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ ಹೇಳಿ. ಖಂಡಿತ. ಓಟ್ಸ್ ಹಾಕಿರೋದು ಗೊತ್ತಾಗ್ತಲ್ಲ. ಓಟ್ಸ್ ಕುಕ್ಕಿಂತ ನಾವ್ ಹೇಳಿದ್ರೆ ಗೊತ್ತಾಗೋದು. ಹಂಗೆ ನೋಡಿದ್ರೆ ತುಂಬಾ ಸಖತ್ತಾಗಿದೆ. ಚಿತ್ರಾ, ಅದ್ಭುತವಾಗಿರೋದು ಕುಕೀಸ್ ತೋರಿಸಿದೀರಾ. ನನಗಂತೂ ಪರ್ಸನಲಿ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ತರ ಹೊಸ ರುಚಿಗಳನ್ನ ತೋರಿಸ್ತಾರೆ. ಆಲ್ ದಿ ಬೆಸ್ಟ್.
ತುಂಬಾ ಚೆನ್ನಾಗಿದೆ ಕುಕೀಸ್, ಅದ್ಭುತವಾಗಿದೆ. ಮನೇಲಿ ಟ್ರೈ ಮಾಡಿ, ಖುಷಿ ಆಗುತ್ತೆ. ಏನ್ ಹೆಲಿಕಾಪ್ಟರ್ ಸೈನ್ಸ್ ಎಲ್ಲ ಏನಿಲ್ಲ, ಸಿಕ್ಕಾಬಡೆ ಫಸ್ಟ್ ಕ್ಲಾಸ್ 5 ನಿಮಿಷಕ್ಕೆ ಮಲ್ಲೆ ಮಾಡ್ಕೋಬಹುದು. ಈಸಿಯಾದ ಮೆಥಡ್ ಕೂಡ. ಮನೆಯಿಂದ ಹೊರಗೆ ಹೋಗಿರಂತ ಯಜಮಾನರು ಮನೆಗೆ ಬಂದಾಗ ಈ ತರ ಕುಕೀಸ್ನ ಮುಂದೆ ಇಟ್ಟು ಇದು ನಾನೇ ಮಾಡಿದ್ದು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗ್ತದ್ರಿ ಅವ್ರಿಗೆ. ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ ನಲ್ಲಿ 1-2-3 ಹಾಕಿ ಕಳಿಸ್ಬೋದು. ಆ ಹುಡುಗ ಪಾಪ ನಿಮ್ಮ ಮಗ ಎಲ್ಲಾರ್ಗು ಹೇಳ್ತಾರೆ ನಮ್ಮಮ್ಮ ಮಾಡಿ ಕುಕೀಸ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಸಖತ್ತಾಗಿದೆ, ಟ್ರೈ ಮಾಡ್ರಿ. ಏನ್ರಿ ಆಗುತ್ತೆ, ಏನ್ ಕೆಟ್ಟೋಗ್ಬೋದು? ಆ ಕೆಟ್ಟೋಗೋಕ್ ಚಾನ್ಸ್ ಇಲ್ಲ, ಕೆಟ್ಟೋಗೋಕ್ ಏನೂ ಇಲ್ಲ. ಅದು ನೀವು ಯಾವ ಶೇಪ್ ಬೇಕಾದ್ರೆ ಆ ಶೇಪ್ ಬರುತ್ತೆ, ಅದು ಕೆಟ್ಟೋಗೋದೇನಿದೆ. ಓಕೆ, ನೀವು ಕಾರ್ಯಕ್ರಮ ಮುಗಿಸೋಣ, 2 ಗಂಟೆ ಆಗ್ತದೆ. ಸಾಕಷ್ಟು ಜನ ಕೇಳ್ತಾ ಇದ್ರೆ ಮುರಳಿಯವರೇ ನಾವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಏನ್ ಮಾಡಬೇಕು? ವೆರಿ ಸಿಂಪಲ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಾವು ನಮ್ಮ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ